ಹಾಗಾಗಿ ನೀವು ನಾನು ಕೂಡ ಯೇಸು ಕ್ರಿಸ್ತನ ಹಾಗೆ ದೇವರಿಗೆ ಹುಟ್ಟಿದವರಾಗಿ ಇದ್ದೇವೆ. ನಾವು ಕೂಡ ಆತ್ಮದಲ್ಲಿ ಜ್ಞಾನದಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ, ಹೌದಾ ಇಲ್ಲ? ಹಾಗಾಗಿ ಬೈಬಲ್ನಲ್ಲಿ ನಾವು ನೋಡ್ತೇವೆ, ದೇವರ ಸಭೆಯಲ್ಲಿ ಸಂಭಾವಿತರು, ಜ್ಞಾನ ಸಂಬಂಧರು, ಪವಿತ್ರಾತ್ಮ ಭರಿತರಾಗಿರುವ 7 ಜನರನ್ನ ಆರಿಸ್ಕೊಂಡ್ರು. ಹಾಗಾದ್ರೆ ಅವತ್ತು ಸಭೆಯಲ್ಲಿದ್ದರು. ಇವತ್ತು ಕೂಡ ನಾವು ಜ್ಞಾನದಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆಗಳು ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಓದ್ಕೊಳ್ಳೋಣ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಹಡವಿಯಲ್ಲಿ ನಡೆಸಲ್ಪಡುತ್ತಾ. ರೈಟ್, ಸಾಕು. ಇಲ್ಲಿ ನಾವು ನೋಡ್ತೇವೆ, ಯೇಸು ಈ ಒಂದು ಆತನು ದೇವರಾಗಿದ್ರು, ಆತನು ಆತ್ಮದಲ್ಲಿ ಹುಟ್ಟಿದ್ರು, ಆತ್ಮದಲ್ಲೇ ಬೆಳೆದ್ರು, ಈಗ ಆತ್ಮದಿಂದ ತುಂಬಲ್ಪಟ್ರು ಎಂಬುದಾಗಿ ನಾವು ನೋಡುತ್ತೇವೆ. ಆತನೇ ಆತ್ಮ, ಆತನೇ ದೇವರು, ಆದರೂ ಆತ್ಮದಿಂದ ಆತನು ತುಂಬಲ್ಪಟ್ರು ಎಂಬುದಾಗಿ ನಾವು ನೋಡುತ್ತೇವೆ. ಆಗ ಯೇಸು ಆತ್ಮ ಭರಿತನಾಗಿ ಇದ್ರು ಅಂದ್ರೆ ನೀವು ನಾನು ಕೂಡ ಆತ್ಮ ಭರಿತರಾಗಿ ಇರಬೇಕಾಗಿರುವಂಥದ್ದು ಕಡ್ಡಾಯ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇವತ್ತಿನ ದಿನದಲ್ಲಿ ಅನೇಕ ವಿಶ್ವಾಸಿಗಳು, ಸೇವಕರುಗಳು ಆತ್ಮಭರಿತರಾಗಿ ಇರುವಂಗಿಲ್ಲ. ಕಾರಣ, ಅನೇಕ ಸಮಯಗಳಲ್ಲಿ ಸೇವೆಯಲ್ಲಿ, ನಮ್ಮ ಈ ಯಾತ್ರೆಯಲ್ಲಿ ಏನಾಗ್ತವೆ ಅಂತಂದ್ರೆ ಸೋತು ಹೋಗ್ತವೆ. ಮಾಂಸದಲ್ಲಿ, ಮಾಂಸ ಆಲೋಚನೆ ಪ್ರಕಾರ, ಮಾಂಸ ಚಿತ್ತದ ಪ್ರಕಾರ ನಡೀತಾ 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 ಆತ್ಮ ಭರಿತವನ್ನ ನಾವು ಬಿಟ್ಟು ಬಿಡ್ತೀವಿ. ಪೌಲರು ಎಬೇಸ್ಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಮದ್ಯಪಾನ ಮಾಡಿ ಕುಡಿದು ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಟೈಟ್ ಆಗಬೇಡ್ರಿ. ಆದದರಿಂದ ನೋಡಿ, ಯಾರನ್ನ ಹೋಲಿಸ್ತಾನೆ ನೋಡ್ರಿ, ಎಣ್ಣೆ ಹೊಡೆದು ಟೈಟ್ ಆಗ್ಬೇಡ್ರಿ. ಈಗ ಎಣ್ಣೆ ಹೊಡೆದ್ರು ನೋಡಿದ್ರಾ? ಟೈಟ್ ಆಗ್ಬಿಟ್ರೆ ನೋಡಿದ್ರಾ? ನೋಡಿದ್ದೀವಿ, ಮಾಡಿದ್ದೀವಿ. ಎಣ್ಣೆ ಹೊಡೆದ್ರೆ ಅವರ ನಡೆನೇ ಚೇಂಜ್. ಅದೇ ಪ್ರಕಾರ ಆತ್ಮ ಭರಿತರಾಗಿದ್ರೆ ನಿನ್ನ ನಡೆನೇ ಚೇಂಜ್. ಎಣ್ಣೆ ಹೊಡೆದವರು ವಿಷಯನೇ ಚೇಂಜ್. ನಾಳೆ ಬಗ್ಗೆ ಚಿಂತನೆ ಮಾಡಲ್ಲ, ಪಾಕೆಟರೆಲ್ಲ ತೆಗೆದು ಬಿಟ್ಬಿಡ್ತಾರೆ. ಹೆಂಡತಿ ಮಕ್ಕಳ ಬಗ್ಗೆ ಏನ್ ಚಿಂತನೆ ಇಲ್ಲ, ತೆಗೆದು ಬಿಟ್ಬಿಡ್ತಾರೆ. ಆತ್ಮ ಭರಿತನಾಗಿರುವವನು ತೆಗೆದು ಬಿಡ್ತಾ ಇರ್ತಾನೆ. ಲೋಕದಲ್ಲಿ ತೆಗೆದು ಬಿಟ್ರೆ ಖಾಲಿ ಆಗ್ಬಿಡ್ತೀಯ. ದೇವರ ರಾಜ್ಯದ ಬಿತ್ತದ ಜಾಸ್ತಿ ಬರ್ತಾ ಇರ್ತದೆ. ಇವಾಗ ಕೈ ಇಟ್ಟಿರ್ತೀರ, ಅವಾಗೆಲ್ಲ ಎಣ್ಣೆ ಹೊಡೆದು ಖಾಲಿ ಮಾಡ್ತಿದ್ದೆ, ಈಗ ಖಾಲಿ ಮಾಡಂಗಿಲ್ಲ. ಆತ್ಮ ಭರಿತನಾದವನಿಗೆ ಅವನ ದೃಷ್ಟಿ ನೋಡಿದ್ರೆ ಹೆಂಗಿದೆ ಅಂತ ನೋಡಿದ್ರ, ಸೂಕ್ಷ್ಮ, ಅವನ ದೃಷ್ಟಿ ಸೂಕ್ಷ್ಮವಾಗಿ ಯಾರು ಅಂತ ಯೋಚನೆ ಮಾಡ್ತಾನೆ. ಆತ್ಮ ಭರಿತರಾಗಿರುವವನು ಕೂಡ ಅವನಿಗೆ ಆ ವಿಷನ್ ಇರಬೇಕು. ನಾವೇನು ನೋಡ್ತಿದ್ದೀವಿ, ನಾನೇನು ನೋಡುವಂಥ ಸಂಗತಿ ಅದು ಕರೆಕ್ಟಾ ಎಂಬುದಾಗಿ ಏನು ಮಾಡಬೇಕು, ಗ್ರಹಿಕೆ ಇರುವಂಥದ್ದಾಗಿ ಇರಬೇಕು. ಅದೇ ಆತ್ಮಭರಿತಕ್ಕೆ ಲಕ್ಷಣ. ಮತ್ತು ಆತ್ಮ ಎಣ್ಣೆ ಹೊಡೆದವನಿಗೆ ಯಾವ ಜಾಗ, ಏನು ಸ್ಥಳ, ಅದು ಎಂಥದ್ದು ಏನೂ ಕೇರಿಲ್ಲ, ಅದೇ ಇಲ್ಲ. ಆತ್ಮಭರಿತನಾದವನಿಗೆ ಯಾವ ಜಾತಿ, ಯಾವ ಕುಲ, ಯಾವ ಗೋತ್ರ, ಯಾವ ಮನುಷ್ಯ, ಯಾವ ಜಾಗ ಏನೂ ಇರೋದಿಲ್ಲ. ಎಲ್ಲ ಜಾಗದಲ್ಲೂ ಪ್ಲೇಯರೇ ಅವರು. ಹೇಗೆ ನಿಮ್ಮ ಚರ್ಚೆಗೆ ಎಷ್ಟು ಕಾಣಿಕೆ ಬರ್ಬೋದು, ಅಲ್ಲಿ ಬಂದರೆ ಹೆಂಗೆ, ಇದೆಲ್ಲ ಇರೋದಿಲ್ಲ ಆತ್ಮಭರಿತರಾಗಿರೋರಿಗೆ.
ಕುಡ್ದವನ್ ನೋಡ್ರಿ ಎಲ್ಲಿ ಬೇಕಾದ್ರೂ ಬಿತ್ಕತ್ತಾನೆ, ಎಲ್ಲಿ ಬೇಕಾದ್ರೂ ಆ ನಾಯಿ ಜೊತೆ ಕೂಡ ಮಾತಾಡ್ತಿರ್ತಾನೆ. ಅಮ್ಮ ಆದ್ರೆ ಇವತ್ತು ಬಹಳ ಮೊನ್ನೆ ಒಂದು ಪಾಸ್ಟರ್ ಬಂದಿದ್ರು ಬಹರೇನಿಂದ, ಬರೋ ತಿಂಗಳು ನಾನು ಹೋಗ್ತಿದ್ದೀನಿ. ಆ ಪಾಸ್ ಹೇಳಿದ್ರು, ಕೆಲವ್ರ ಹೆಸರು ಹೇಳಿದೆ, ಅಯ್ಯೋ ದಯಮಾಡಿ ಚರ್ಚ್ ಒಳಗೆ ಸೇರ್ಸ್ಕೊಂಡ್ಬಿಡ್ರಿ ಅವ್ರನ್ನ. ನಾನು ಹೇಳಿ ಸೇರ್ಸ್ಕೊಂಡಿಲ್ಲ, ಅವರೇ ಬಂದ್ರು ಅಂದೆ. ಅಯ್ಯೋ ಅಪ್ಪಿ ತಪ್ಪಿ ಬಂದ್ರೆ ನಿನ್ನ ಸಭೆ ಮೂರಾಗ್ಬಿಡ್ತದೆ ಅಂದ್ರು. ಏನು ಪಾಸ್ ಅಂದೆ. ಹೌದು, ನಮ್ಮ ಸಭೆಗೆ ಬಂದು ಅವ್ರು ನೋಡಿ ವಿಷಯನೆಲ್ಲ ಯಾರ ಮೇಲೆ ಗೊತ್ತಾ, ಯಾರು ಲೋಲಾಕ್ ಬೋಲಾಕ್ ಬೋಲ್ಟ್ ಎಲ್ಲ ದೊಡ್ಡ ದೊಡ್ಡ ಹಾಕಿದಾರೋ ಅವ್ರಿಗೇನೆ ಪ್ರಾಫೆಸಿ ಮಾಡಿ ಅಂಥವ್ರನ್ನ ನಿಮ್ಮ ಹತ್ರ ಸಪ್ರೇಟಾಗಿ ಮಾತಾಡಬೇಕು. ಆದ್ರೆ ಈಗ ಟೈಮ್ ಆಗುತ್ತೆ, ಎಲ್ಲರಿಗೂ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗ್ಬಿಟ್ರೆ ಅವ್ರು ಬಿಡ್ತಾರಾ? ಮತ್ತೆ ಅವ್ರಿಗೆ ಫೋನ್ ಮಾಡಿ 5 ಸ್ಟಾರ್ ಹೋಟೆಲ್ ಕರ್ಸ್ಕೊಂಡು ಮುಗ್ದಾಯ್ತು, ಆ ಪಾರ್ಟಿ ಸಭೆ ಕಟ್ಟು. ಹಿಂಗೆ ಆತ್ಮ ಭರಿತರಾಗಿರತಕ್ಕಂಥವನು ದೊಡ್ಡವರು ಚಿಕ್ಕವರು ಶ್ರೀಮಂತಿಕೆ ಜಾತಿ ಭೇದ ಏನು ನೋಡೋದಿಲ್ಲ, ಎಲ್ಲಿ ಬೇಕಾದರೂ ಅವನು ಪ್ಲೇ ಮಾಡೋದಕ್ಕೆ ರೆಡಿಯಾಗಿರ್ತಾನೆ. ಸೊ ಇಲ್ಲಿ ನಾವೆಲ್ಲರೂ ಆತ್ಮ ಭರಿತರಾಗಿರಬೇಕು ಎಂಬುದು ದೇವರ ಚಿತ್ತ. ಬೈಬಲ್ ಹೇಳುತ್ತದೆ, ಯೇಸು ಕ್ರಿಸ್ತನನ್ನು ಕುರಿತು ಅಪೊಸ್ತಲಗಳಲ್ಲಿ 10ನೇ ಅಧ್ಯಾಯ 48ನೇ ವಚನ ಓದ್ಕೊಳ್ರಿ. 38 ದೇವರು ನಜರೇತಿನ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ, ಎಲ್ಲ ಗಮನ ಕೇಳಿ, ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ತುಂಬಿದನು, ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ, ರೈಟ್, ಅಭಿಷೇಕ ಇದ್ರೆ ದೇವರು ನಮ್ಮ ಸಂಗಡ ಇದ್ದಂಗೆ. ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಉಪಕಾರಗಳನ್ನ ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಟ್ಟವ್ರು ಹೆಂಗ್ ಡೀಸೆಂಟ್ ಆಗಿರ್ತಾರ? ಅನ್ಡೀಸೆಂಟ್ ಆಗಿರ್ತಾರೆ. ಆ ಅನ್ಡೀಸೆಂಟ್ ಆಗಿರತಕ್ಕ ಜನರ ಮಧ್ಯದಲ್ಲಿ ಈತನ ಆತ್ಮ ಭರಿತನಾಗಿದ್ದ ಕಾರಣ ಅವರ ಮಧ್ಯದಲ್ಲಿ ಅವರ ಹೋಗಿ ಗುಣಪಡಿಸ್ತಾ ಇದ್ರು. ದಯಮಾಡಿ ಹೇಳ್ತೀನಿ, ಸೇವೆಯಲ್ಲಿ ಜಾತಿ ಭೇದ ನೋಡ್ಬೇಡ್ರಿ, ಸ್ಲಮ್ ಸಿಟಿ ನೋಡ್ಬೇಡ್ರಿ. ನಾವು ನೋಡ್ಬೇಕಾಗಿರೋದಲ್ಲ ಆತ್ಮ 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 ಇರ್ಬೇಕು. ವಯಸ್ಸಾಯ್ತು, ಅಯ್ಯೋ ಇದತ್ರ ಏನ್ ಮಾತು, ಅಲ್ಲೊಂದು ವಯಸ್ಸು ಹುಡುಗಿ ಐತೆ ಅದತ್ರ ಮಾತಾಡ್ತಿರೋಣ, ಅಯ್ಯೋ ಈ ವೈನ ಹತ್ರ ಏನ್ ಕೆಲಸ, ಆಂಟಿ ಇದಾರೆ ಅಲ್ಲಿ ಮಾತಾಡ್ತಿರೋಣ, ಇಂಥ ಕೆಲಸ ಎಲ್ಲ ಬಿಡ್ಬಿಡು, ಟೀಮ್ ತಗೊಂಡು ಹೋಗ್ಬಿಡ್ತೆ. ಆಮೇಲೆ ಪರಿಶುದ್ಧಾತ್ಮ ಭರಿತನಾಗಿದ್ದವನು ಅವನ ವಿಷನ್ ಆತ್ಮಗಳ ಮೇಲೆ ಇರತಕ್ಕದಾಗಿರ್ತದೆ, ಆತ್ಮಗಳ ಬಗ್ಗೆ ಇರ್ತದೆ, ಅವನ ಯೋಚನೆ ಆತ್ಮಗಳ ಬಗ್ಗೆ ಇರ್ತದೆ. ನಿನ್ನ ವಿಷನ್ ಅಲ್ಲಿ ಆತ್ಮ ಬಗ್ಗೆ ಇಲ್ಲದಿದ್ರೆ ನೀನು ಹೊಂದಿರೋ ಸ್ಪಿರಿಟೇ ಸ್ವಲ್ಪ ಸಂದೇಹ ಬಿಡ್ಬೇಕಾಗತ್ತೆ. ಸೊ ದ ಮ್ಯಾನ್ ಹೂ ಫಿಲ್ಡ್ ದ ಸ್ಪಿರಿಟ್, ಆತ್ಮ ಭರಿತನಾಗಿರತಕ್ಕಂಥವನು ಎಲ್ಲಿ ಹಾಕಿದ್ರೆ ಎಷ್ಟು ದುಡ್ಡು ಬರ್ತದೆ ನೋಡಲ್ಲ, ಹೇಗಾದ್ರೂ ಈ ಆತ್ಮನನ್ನ ನಾವು ಸಂಧಿಸಬೇಕು ಎಂಬ ಮನೋಭಾವ ಇರ್ತದೆ. ಅವರಿಂದ ನಮಗಾದಾಯ ಅಲ್ಲ. ಕುಡುಕನು ಯಾವತ್ತೂ ಕೂಡ, ಕುಡುಕರು ಜನರಿಂದ ಲಾಭ ಪಡೆಯಕ್ಕೆ ಪ್ರಯತ್ನ ಪಡಲ್ಲ, ಒಳಗಿರೋದೆಲ್ಲ ತೆಗೆದು ಕೊಟ್ಬಿಡ್ತಾನೆ, ಅವನೇ ಖರ್ಚು ಮಾಡ್ಬಿಡ್ತಾನೆ, ಖಾಲಿಯಾಗಿ ಮನೆಗೆ ಹೋಗ್ತಾನೆ. ಹೆಂಡತಿ ಹತ್ರ ಉಗಿಸ್ಕೊಂಡ್ರು ಸರಿ, ಪೊರಕೆಟ್ ತಿನ್ಕೊಂಡ್ರು ಸರಿ, ಖಾಲಿ ಮಾಡಕ್ ರೆಡಿ ಇದ್ದಾರೆ. ಆದ್ರೆ ಪರಿಶುದ್ಧಾತ್ಮ ಭರಿತನಾಗಿರೋ ಪಾಸ್ಟರ್ ಆಗ್ಲಿ, ಬಿಲೀವರ್ ಆಗ್ಲಿ, ಬ್ರದರ್ ಆಗ್ಲಿ, ಅವರು ಸಹ ದೇವರ ರಾಜ್ಯದಲ್ಲಿ ಅವರು ಬಿತ್ತುವುದಕ್ಕೆ, ಕೊಡುವುದಕ್ಕೆ, ಸೇವೆಗಾಗಿ ಖರ್ಚು ಮಾಡೋದಕ್ಕೆ 2 ಕೈಗಳನ್ನು ಯಾವತ್ತೂ ಬಿಚ್ಚುವವರಾಗಿರ್ತಾರೆ. ಆದ ಕಾರಣ ನಾವೆಲ್ಲರೂ ಆತ್ಮ ಭರಿತರಾಗಿರೋದಕ್ಕೆ ಸೈನ್ ಏನಂತಂದ್ರೆ ಅದು ಒಂದು ಸೈನ್. ಅದು ಬೇಬಿ ಸಿಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ, ಬೆಳೆದ ಮೇಲೆ ಕೂಡ ಬಾಬಾ ಅಂತ ಹೇಳ್ಕೊಂಡಿದ್ರೆ ಆಗೋದಿಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಬರಬೇಕು. ಆಕ್ಚುಲಿ ಬಿ ಫಿಲ್ಡ್ ಇನ್ ದ ಸ್ಪಿರಿಟ್ಗೆ ಇನ್ನೊಂದು ಟ್ರಾನ್ಸ್ಲೇಷನ್ ನಲ್ಲಿ ಎಂಪವರ್ಡ್ ಬೈ ದ ವರ್ಡ್ ಆಫ್ ಗಾಡ್ ಅಂದ್ರೆ ವಾಕ್ಯ ಭರಿತನಾಗಿ ನಡೆದಿರುವವನು ಅಥವಾ ನಡೆಯುವವನು, ತುಂಬಿರುವವನು ಅಂತ ಅರ್ಥ.
ಒಬ್ಬ ಮನುಷ್ಯನ ಮೇಲೆ ಇರುವ ಅಭಿಷೇಕವು ಅವನು ಮಾಡೋ ಶಬ್ದದಿಂದಲ್ಲ. ನಾನು ನೋಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಆರಂಭ ಸೇವೆಯಲ್ಲಿ ಏನು ಅವರ್ಗಟ್ಲೆ ಅನ್ಯ ಭಾಷೆ ಮಾತಾಡ್ತಿದ್ದು, ಚರ್ಚಿನ ಜನರನ್ನು ಮಾತಾಡಿಸ್ತಿದ್ವಿ, ಹೋಗೋ ಕಡೆಲ್ಲ ಬರೀ ಇದೆ ನಮ್ದು. ಆದ್ರೆ ಮುಗಿದ ಮೇಲೆ ಸೊಂಟ ನೋವು, ತಲೆನೋವು ಬಂದು ನಿಂತ್ಕೊಂಡಿರೋರು. ಇದೇನಪ್ಪ ಇದು, ದೇವರ ಆತ್ಮ ಎಲ್ಲಿದ್ದಾರೆ, ಬಿಡುಗಡೆ ಉಂಟು. ಇಷ್ಟೊಂದು ಬೆಳ್ಕೊಂಡು ಕುಣಿದು ಡ್ಯಾನ್ಸ್ ಆಡ್ದ ಬಂದು ಕ್ಯೂ ನಿಂತ್ಕೊಂಡಲ್ಲ. ಆಮೇಲೆ ದೇವರು ಹೇಳಿದ್ರು, ಅವರ ಆತ್ಮ ಭರಿತರಾಗಿದ್ದು ನಿಜ, ಅದರ ವಿಷಯದಲ್ಲಿ ನಾಲೆಜ್ ಇಲ್ಲದವರಾಗಿದ್ದಾರೆ. ಸೊ ಇವತ್ತು ನನ್ನ ಜನರು ನಾಲೆಜ್ ಇಲ್ಲದೆ ನಾಶವಾಗುತ್ತಿದ್ದಾರೆ. ಆಗ ನಾನು ದೇವರ ಅರಿವಿಲ್ಲದೆ ನಾಶ ಆಗ್ತಿದ್ದಾರೆ. ಆಗ ದೇವರ ಹತ್ರ ನಾನು ಅತ್ತೆ ಕೇಳಿದೆ, ಪ್ರಾರ್ಥಿಸಿದೆ, ದೇವರೇ ಒಂದು ವೇಳೆ ನನ್ನನ್ನು ಪ್ರಸಂಗಿ ಅಂತ ಒಂದು ವೇಳೆ ಮಾಡೋದಿಲ್ಲ ಅಂದ್ಬಿಟ್ಟು, ಒಂದು ವೇಳೆ ನಾನು ಮಾಡೋದಾದರೆ ಇವುಗಳನ್ನು ವಿವರಿಸಿ ಹೇಳೋದಕ್ಕೆ ಮಾತ್ರ ನಾನು ಪ್ರಸಂಗಿ ಆಗಬೇಕು ಅಂತ ನಾನು ಅವತ್ತೊಂದು ಪ್ರಾರ್ಥನೆ ಮಾಡೋಕ್ಕಾದೆ. ಅದ ಕಾರಣ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬಿ ಫಿಲ್ಡ್ ಇನ್ ದ ಸ್ಪಿರಿಟ್. ಯೇಸು ಆತ್ಮಭರಿತರಾಗಿದ್ದು ಏನೆಲ್ಲ ಮಾಡಿದ್ರು ಎಂಬುದಾಗಿ ನಾವು ನೋಡುವಾಗ, ಆತನು ಒಳ್ಳೆಯದನ್ನು ಮಾಡುತ್ತಾ ತಿರುಗಾಡ್ತಿದ್ರು. ಕುಡುಕನು ಫುಲ್ ಟೈಟ್ ಹಾಕಿದ್ರೆ ಎಲ್ಲ ಬರೀ ಕೆಟ್ಟದೇ ಮಾಡ್ಕೊಂಡು ತಿರುಗಾಡ್ತಿರ್ತಾನೆ. ಆದರೆ ಒಬ್ಬ ಅಭಿಷೇಕ ಉಳ್ಳವನು ಎಲ್ಲಿ ಹೋದ್ರೂ ಕೂಡ ತನಗೆಲ್ಲಿ ಒಳ್ಳೇದು ಬರ್ತದಲ್ಲ, ಮತ್ತೊಬ್ಬರಿಗೆ ನಾವು ಒಳ್ಳೇದು ಮಾಡೋಣ ನಮ್ಮ ಮನೋಭಾವದಲ್ಲಿರ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ಈ ಕುಡುಕರಾಗಿರತಕ್ಕಂಥವರು ಯಾವಾಗಲೂ ಕೂಡ ಅವರು ಟೈಟ್ ಆಗೇ ಇರಬೇಕು ಅಂತ ಇಷ್ಟಪಡ್ತಾರೆ. ಲೈಟ್ ಹಾಕ್ಬಿಟ್ರೆ ತಿರ್ಗಾ ಇದನ್ನು ಸ್ವಲ್ಪ ಹಾಕ್ತಾರೆ. ನೋಡಿದಿರಾ, ಎಲ್ಲ ನಗ್ತಾರೆ. ನಮ್ಮ ಅಣ್ಣ ಮಾರಲ್ಲ ಗೊತ್ತು ಅವ್ರಿಗೆ. ಸ್ವಲ್ಪ ಇಳಿತದ ತಕ್ಷಣ ಹಾಕೋಬೇಕು ಅವ್ರಿಗೆ. ಅದರ ಪ್ರಕಾರ ಆತ್ಮಭರಿತನಾಗಿದ್ದವನು ಯಾವಾಗಲೂ ನಾನು ಆತ್ಮಭರಿತನಾಗೇ ಇರಬೇಕು ಅಂತ ಇಷ್ಟಪಡ್ತಾನೆ. ಸ್ವಲ್ಪ ಸಪ್ಪಗಾದ್ರೆ ಅವನು ತಿಳ್ಕೊಂತಾನೆ, ಯಾಕೋ ಡಲ್ ಆಗ್ತೀನಿ, ಸ್ವಲ್ಪ ಹಾಕೊಳ್ಳೋ ಅಂತ ಹಾಕೋತಾನೆ. ಮತ್ತೆ ಅಭಿಷೇಕದಲ್ಲಿ ತುಂಬಿರತಕ್ಕಂಥ ವಿಶ್ವಾಸಿಗಳು ನಮಗೆ ಗೊತ್ತಾಗುತ್ತೆ, ಯಾಕೋ ನಾನು ಸ್ವಲ್ಪ ಸಪ್ಪಗಿದ್ದೇನೆ, ಯಾಕೋ ಸಪ್ಪೆ ಆಗಿದ್ದೇನೆ, ನಾನು ಏನು ಮಾಡಬೇಕು, ನಾನು ಆತ್ಮಭರಿತನಾಗಬೇಕು ಎಂಬ ಮನೋಭಾವ ನಮಗಿರಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಬಿ ಫಿಲ್ಡ್ ಇನ್ ದ ಸ್ಪಿರಿಟ್, ಆತ್ಮಭರಿತರಾಗಿರ್ರಿ ಎಂಬುದಾಗಿ ಕಮ್ಯಾಂಡ್ ಮಾಡಿದ್ದನ್ನ ತುಂಬಿಸಯ್ಯ ತುಂಬಿಸಯ್ಯ ಅಂತ ತುಂಬಿಸ್ಕೊತಾರೆ. ತುಂಬಕ್ಕಾಗಲ್ಲ. ಒಂದ್ಸತಿ ತುಂಬಿದ್ಮೇಲೆ ನೀರೇ ತುಂಬ್ಕೋಬೇಕು. ಹೌದ್ರಿ? ಪೌಲ್ ಹೇಳೋದು ಸಭೆಗೆ ಆತ್ಮಭರಿತರಾಗಿರ್ರಿ ಅಂತ. ನೀನ್ ಮಾಡ್ತಿರೋದು ತುಂಬಿಸಯ್ಯ ತುಂಬಿಸಯ್ಯ, ಹಾಡು ಹೊಡಿಯ ಜಲ್ದಿ, ತುಂಬಿಸಯ್ಯ. ಇದ್ರಲ್ಲಿ ತುಂಬಿಸೋದಲ್ಲಪ್ಪ, ಆತ್ಮದಿಂದ ತುಂಬಿರ್ಬೇಕು. ಇದು ಎಮೋಷನ್, ಇದು ಸ್ಪಿರಿಚುವಲ್ ಥಿಂಗ್ಸ್. ಅದನ್ನು ಕನೆಕ್ಟ್ ಮಾಡಕ್ ಹೋಗ್ಬೇಡ. ಜನರನ್ನ ಮೋಸಪಡಿಸಿ ಕೆಳಗೆ ಬೀಳಿಸಿ ಆಮೇಲೆ ಪವರಿಂದ ಬಿದ್ರು ಅಂತ ಹೇಳೋದು ತಳ್ಬಿಟ್ಟು ನೀನು ಅವ್ರು ಬೀಳಲಿಲ್ಲ ಆದ್ರೂ ಕೂಡ ತಳ್ಳೋದು ಸ್ವಲ್ಪ. ಹೌದು, ಏನ್ ಮಾಡ್ತದೆ, ಆಮೇಲೆ ಇವ್ರ ಪವರ್ ಹೀರೋ ತರ ಮೊದಲೇ ಹೇಳ್ಬಿಡೋದು. ಈಗ ನೋಡಿ, ಈ ಕಡೆ ಇರೋರು ಬೀಳ್ತಾರೆ ನೋಡ್ರಿ, ಈಗ ಅಂತ ಅವೆಲ್ಲ ಆಗ್ತದೆ. ನೀನ್ ಮೊದಲೇ ಪ್ಲಾನ್ ಮಾಡಿ ಮಾಡಕ್ ಹೋಗ್ಬೇಡ, ಅದು ಆಟೋಮೆಟಿಕ್ ಆಗ್ಲಿ. ಜನರ ಮೈಂಡಲ್ಲಿ ತುಂಬಿಸ್ಬಿಡ್ಬೇಡ, ಈಗ ಬೀಳ್ತೀರಾ ಅಂತ ಮೊದಲೇ ಪ್ಲಾನ್ ಮಾಡಿ ಮಾಡಕ್ ಹೋಗ್ಬಾರ್ದು. ಅಕಸ್ಮಾತ್ ನಾವು ಬಿದ್ದಿದ್ದೀವಿ, ಬೀಳಿಸಿದ್ದೀವಿ ನಮ್ಮ ಸೇವೆಗಳಲ್ಲಿ, ಬಟ್ ಮೊದಲೇ ಪ್ಲಾನ್ ಮಾಡೋದನ್ನ ಬಿಟ್ಬಿಡ್ಬೇಕು. ಎಮೋಷನ್ ಆಗಿ ಮಾಡೋದನ್ನ ಬದಿಗಿಟ್ಟಾಗ ದೇವರ ಆತ್ಮನ ಕೆಲಸ ಮಾಡ್ತಾರೆ. ದೇವರ ಆತ್ಮನ ಕೆಲಸ ಮಾಡ್ತಾರೆ. ಮತ್ತೆ ಕುಡುಕರು ಯಾವತ್ತೂ ಕೂಡ ಅವರು ಯಾಕೆ ಕುಡಿತಾರಂತಂದ್ರೆ, ಕುಡ್ಕತನ ಕಡಿಮೆ ಆದ್ರೆ ಹೆಂಡತಿ ಭಯ ಬಂದ್ಬಿಡ್ತದೆ. ಮನೆಗೆ ಹೋದ್ರೆ ಬಿಡ್ತಾಳ, ಅವಳು ಕಣ್ಣು ಬಿಡ್ತಾಳೆ, ಅವಳು ಕಣ್ಣು ಬಿಡಕ್ ಮುಂಚೆ ನಾನು ಹಾಕೊಬೇಕು ಸ್ವಲ್ಪ.
ಅಂತ ಇರ್ತಾನೆ. ಯಾಕಂದ್ರೆ ಅವನು ಗೊತ್ತು ನಾನು ಸ್ಪಿರಿಟ್ ಫೀಲ್ಡ್ ಆಗಿದ್ರೆ ಭಯ ಹೋಗ್ಬಿಡ್ತದೆ ನನಗೆ ಅಂತ. ಎಣ್ಣೆ ಹೊಡೆದ್ರೆ ನನ್ನ ಹೆಂಡತಿ ಆ ಥರ ರಾಕ್ಷಸಿಗಳು 4 ಬರಲಿ ನಾನು ನೋಡ್ಕೊತೀನಿ ಅನ್ನೋ ಧೈರ್ಯ. ಅದೇ ಥರ ಅಭಿಷೇಕದಲ್ಲಿ ತುಂಬಿದ್ರೆ ಯಾವ ಸ್ಪಿರಿಟ್ಗಳು ಎದುರುವುದೇ ಇಲ್ಲ, ಯಾವ ಆತ್ಮಕ್ಕೆ ಎದುರುವುದಿಲ್ಲ, ಯಾವ ಮಾಟ ಮಂತ್ರಕ್ಕೆ ಎದುರುವುದಿಲ್ಲ, ಯಾವ ದುಷ್ಟ ಆತ್ಮಗಳಿಗೆ ಎದುರುವುದಿಲ್ಲ, ಯಾವ ಪಿಚಾಚಿಗೆ ಎದುರುವುದಿಲ್ಲ. ಅದಕ್ಕೆ ಪೌಲ್ ಹೇಳ್ತಾರೆ, ಕುಡಿದು ಮತ್ತರಾಗಿಲ್ಲದೆ ಪವಿತ್ರಾತ್ಮದಿಂದ ಏನಾಗಿರ್ರಿ ನೀವು ಮತ್ತರಾಗಿರ್ರಿ, ಫುಲ್ ಟೈಟ್ ಆಗಿರ್ರಿ ಅಂತ ಹೇಳ್ತಾರೆ. ಆದ ಕಾರಣ ಯೇಸು ಈವನ್ ಈ ವಾಸ್ ಗಾಡ್, ದೇವರಾಗಿದ್ದರು, ಆತ್ಮದಿಂದ ಹುಟ್ಟಿದ್ರು, ಆತ್ಮದಲ್ಲಿ ಬೆಳೆದರು, ಆತ್ಮದಿಂದ ತುಂಬಿದ್ದರು. ಯೇಸುವೆ ಆತ್ಮದಿಂದ ತುಂಬಿರ್ಬೇಕು ಅಂತಂದ್ರೆ ನೀನು ನಾನು ಎಷ್ಟು ಮಟ್ಟಿಗೆ ಆತ್ಮ ತುಂಬಿರಬೇಕು? ಯಾವಾಗಲೂ ಆತ್ಮಭರಿತರಾಗಿರ್ಬೇಕು. ಪೌಲನು ತನ್ನ ಅನುಭವವನ್ನು ತಿಮೋತಿಗೆ ಹೇಳ್ತಾನೆ. ನಿನ್ನ ಮೇಲೆ ಕೈ ಇಟ್ಟು ಉಂಟಾದ ವರಗಳನ್ನ ಪ್ರಜ್ವಲಿಸಿಕೋ. 2 ತಿಮೋತಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾನೆ, ಓದ್ಕೊಳ್ಳಿ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಪಡಿಸ್ತೇನೆ. ನಮ್ಮವ್ರೇನು ಗೊತ್ತಾ, ತುಂಬಿಸಯ್ಯ ತುಂಬಿಸಯ್ಯ ಅಂತ ಆತನ ಮೇಲೆ ಹೇಳ್ಕೊತಾರೆ. ನೀ ತುಂಬಿ ಅಂದ್ರೆ ಆತನ ತುಂಬಕ್ಕೆ ಹೇಳ್ತಾರೆ. ನೀನ್ ತುಂಬಿರು. ಹೇಗೆ ತುಂಬೋದು ಪಾಸ್ಟರ್ ಅಂತ ಕೇಳು, ವಾಕ್ಯದ ಮೂಲಕ ಹೇಳ್ಕೊಡ್ತೇನೆ. 1 ಕೊರಿಂಥಿಯರು 14ನೇ ಅಧ್ಯಾಯ 4ನೇ ವಚನ ಓದ್ರಿ. ವಾಣಿಗಳನ್ನು ಆಡುವವನು, ವಾಣಿಗಳನ್ನು ಅನ್ಯ ಭಾಷೆಯನ್ನು ಮಾತಾಡುವವನು ತನಗೆ ಮಾತ್ರ, ಅವನು ಯಾರಿಗೂ ಅಲ್ಲ, ತನಗೆ ಮಾತ್ರ ಭಕ್ತಿ ಅಭಿವೃದ್ಧಿಯನ್ನುಂಟು ಮಾಡುತ್ತಾನೆ. ಭಕ್ತಿ ಎಡಿಫೈ, ಅಥವಾ ಅವನು ತಾನೇ ತನ್ನನ್ನು ಕಟ್ಟಿ ಎಬ್ಬಿಸಿಕೊಳ್ಳತಕ್ಕಂಥವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಅನ್ಯ ಭಾಷೆ ಮಾತಾಡೋದು 7 ವಿಧದಲ್ಲಿ ನಮಗೆ ಉಪಯೋಗವಾಗಿರ್ತದೆ. ಅದರಲ್ಲಿ ಒಂದು ವಿಧ ಯಾವುದು ಅಂತಂದ್ರೆ, ನೀನು ಅನ್ಯ ಭಾಷೆ ಮಾತಾಡುವಾಗ ನಿನ್ನ ಆತ್ಮದಲ್ಲಿ ಯಾವಾಗಲೂ ಭಕ್ತಿ ವಿರತಿಯಾಗಿರತಕ್ಕಂಥವರಾಗಿರ್ತಿ. ಕೆಲವರು ಹೇಳ್ತಾರೆ ಅನ್ಯ ಭಾಷೆ ಮಾತಾಡಿದ್ರೆ ಅರ್ಥ ಹೇಳಬೇಕು ಅಂತ. ಹೌದು, ಖಂಡಿತ ಅದು ಒಂದು ಭಾಷೆ ಕೂಡ ಇದೆ. ಆದರೆ ಅದು ಒಂದೇ ಅನ್ಯ ಭಾಷೆ ಅಲ್ಲ, 7 ವಿಧದಲ್ಲಿ ಅನ್ಯ ಭಾಷೆಗಳಿದೆ. ಅದು 7 ವಿಧವಾದ ಬೆನಿಫಿಟ್ಸ್ಗಳು ತಗೊಂಡ್ಬರ್ತದೆ. ಅದೇ 1 ಕೊರಿಂಥಿ 14ನೇ ಅಧ್ಯಾಯ 2ನೇ ವಚನ. ವಾಣಿಯನ್ನು ಆಡುವವನು ದೇವರ ಸಂಗಡ ದೇವರ ಸಂಗಡ ಮಾತಾಡ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ, ಯಾವುದು ಪ್ರೇರಿತನಾಗಿ? ಆಗ ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು, ಯಾರು ತಿಳ್ಕೊಳ್ಳಕ್ಕಾಗೋದಿಲ್ಲ. ಮತ್ತೆ ಅದಂಗೆ ಇಂಟರ್ಪ್ರೇಟ್ ಮಾಡ್ತೀಯಾ? ಮಾಡಕ್ಕಾಗಲ್ಲ. ಅದನ್ನು ಇಂಟರ್ಪ್ರೇಟ್ ಮಾಡತಕ್ಕಂಥ ವರ ಅಲ್ಲ ಅದು. ಅದು ದೇವರಿಗೂ ತನಗೂ ಮಾತಾಡಿಕೊಳ್ಳತಕ್ಕಂಥ ವಿಚಾರ, ರಹಸ್ಯಗಳನ್ನ ಪರಿಶುದ್ಧಾತ್ಮ ದೇವರು ಪರಿಸ್ಥಿತಿಗಳನ್ನು ನೋಡಿ ನಿನ್ನನ್ನು ಉಪಯೋಗಿಸಿಕೊಂಡು, ನಿನ್ನ ಬಾಯಿ ಅಥವಾ ನಿನ್ನ ಎಮೋಷನ್ ಅನ್ನ ಉಪಯೋಗಿಸಿಕೊಂಡು ನಿನ್ನ ಆತ್ಮ ಮೂಲಕವಾಗಿ ಪವಿತ್ರಾತ್ಮನು ದೇವರ ಸಂಗಡ ಅನ್ಯ ಭಾಷೆಗಳ ಮೂಲಕವಾಗಿ ಮಾತಾಡ್ತಾರೆ ರಹಸ್ಯಗಳನ್ನ. ಅದನ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಮಾತಾಡುವ ನೀನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ದೇವರಿಗೂ ಅವರಿಗಿರತಕ್ಕಂಥ ರಹಸ್ಯ, ಪರಿಶುದ್ಧಾತ್ಮನಿಗಿರತಕ್ಕಂಥ ರಹಸ್ಯವಾದ ಸಂಗತಿಗಳು. The church was born by the Spirit, Holy Spirit. ಪರಿಶುದ್ಧಾತ್ಮದಿಂದಲೇ the first church born ಆಗಿದ್ದು. ಅಲ್ಲಿನಿಂದ ಇವತ್ತು ಚರ್ಚ್ ಎಲ್ಲ ಕೂಡ ಪವಿತ್ರಾತ್ಮ. ಅದು ಬೇರೆ ಸಬ್ಜೆಕ್ಟ್ ನಾನು ತೆಗಿತೇನೆ, ಇವೆಲ್ಲ ಬೇರೆ ಬೇರೆ ಸಭೆ, ಅದು ಮಧ್ಯಕ್ಕೆ ಸ್ವಲ್ಪ ಬರ್ತದೆ. ಆದ ಕಾರಣ ಇಲ್ಲಿ 2 ಭಾಷೆಗಳು ಮಾತಾಡಿದ್ವಿ, ಹೌದಾ ಇಲ್ಲ? ಅದೇ ಅಧ್ಯಾಯದಲ್ಲಿ 27ನೇ ವಚನ ಓದ್ಕೊಂಡ್ರು. ವಾಣಿಯನ್ನು ಆಡುವುದಾದರೆ, ವಾಣಿಗಳನ್ನು ಯಾರಾದ್ರೂ ಆಡಬೇಕಂತಿದ್ರೆ ಇಬ್ಬರು ಅಥವಾ ಸಭೆಯಾಗಿ ಕೂಡಿ ಬಂದು, ಅವತ್ತಿನ ದಿನಗಳಲ್ಲಿ ಪ್ರಸಂಗ ಇರಲಿಲ್ಲ. ಪಾಸ್ಟರ್ ಅಪೋಸ್ತಲರು ಮಾತ್ರ ಇದ್ರು, ಪಾಸ್ಟರ್ಗಳು ಇರಲಿಲ್ಲ.
ಎಲ್ಲ ಕೂಡ್ಕೊಂಡು ಬೈಬಲ್ ಎಲ್ಲ ಇರಲಿಲ್ಲ, ನ್ಯೂ ಟೆಸ್ಟಮೆಂಟ್ ಅಲ್ಲಿ ಇನ್ನೂ ಪ್ರಿಂಟ್ ಆಗಿಲ್ಲ, ಅಲ್ಲಿ ಇನ್ನೂ ಬರೆದಿಲ್ಲ ಪೌಲ್ ಪತ್ರಿಕೆಗಳನ್ನೆಲ್ಲ. ಆಗ ಅವರೆಲ್ಲರೂ ಕೂಡ್ಕೊಂಡು ರಬ 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 ಅಂತ ಅನ್ಯ ಭಾಷೆ ಮಾತಾಡ್ತಿದ್ರು. ಆಗ ಇದನ್ನ ಹೇಳ್ತಾರೆ, ವಾಣಿಯನ್ನೇ ಆಡ್ಕೊಂಡಿದ್ದಾಗ ಎಲ್ಲರೂ, ಆಗ ಒಬ್ಬೊಬ್ಬರಾಗಿ ಏನ್ ಮಾಡ್ರಿ, ಸೈಲೆಂಟ್ ಆಗಿದ್ದು ಒಬ್ಬರು ಅಥವಾ ಇಬ್ಬರು, ತಪ್ಪಿದ್ರೆ 3 ಜನ ಜೋರಾಗಿ ಶಬ್ದ ಎತ್ತಿ ಮಾತಾಡಿ, ಇನ್ನು ಉಳಿದವ್ರನ್ನ ಏನ್ ಮಾಡ್ರಿ, ಸೈಲೆಂಟ್ ಆಗಿರ್ರಿ. ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ನಿಮ್ಮಲ್ಲಿ ಇರತಕ್ಕ ವಿವೇಚನೆ ಮರ ಇದ್ರೆ ಅವ್ರು ಹೇಳೋದನ್ನ ವಿವೇಚಿಸಿ ಇಂಟರ್ಪ್ರೇಟ್ ಮಾಡ್ರಿ. ವಾಣಿಯ ಅರ್ಥವನ್ನು ಹೇಳುವವನು ಇಲ್ಲದಿದ್ರೆ ಸಭೆಯಲ್ಲಿ ಏನಾಗಿರ್ಲಿ, ಸಭೆಗೆ ಮಾತಾಡುವುದನ್ನ ಅವನು ಬಿಟ್ಟು ಬಿಟ್ಟು ಓದ್ಕೊಳ್ಳಿ. ವಾಣಿಯನ್ನು ಆಡುವುದಾದರೆ ಇಬ್ಬರು ಅಥವಾ ಅವಕಾಶವಿದ್ದರೆ 3 ಹೆಚ್ಚಿಲ್ಲದಲ್ಲಿ ಒಬ್ಬರಿಗೊಬ್ಬರು ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅದರ ಅರ್ಥವನ್ನು ಹೇಳಬೇಕು. ಹೇಳುವವನು ಇಲ್ಲದಿದ್ರೆ ವಾಣಿಯನ್ನು ಅದೇ ತಪ್ಪು ಮಾಡೋದು, ಸುಮ್ಮನೆ ಇರೋದಲ್ಲ. ಓದ್ಕೊಳ್ಳಿ. ವಾಣಿಯನ್ನು ಆಡುವವನು ಅದರ ಅರ್ಥವನ್ನು ಹೇಳದಿದ್ದರೆ ಸಭೆಯಲ್ಲಿ ಸುಮ್ಮಗಿರಲಿ, ಹೇಳಿ ತನ್ನೊಂದಿಗೆಯೂ ಇಲ್ಲಿ ವಾಣಿಯ ಆಡುವ ಅರ್ಥವನ್ನು ಇಲ್ಲದಿದ್ದರೆ ವಾಣಿಯನ್ನು ಆಡುವವನು ಸಭೆಗೆ ಹೇಳುವುದನ್ನ ಬಿಟ್ಟು ಬಿಡಬೇಕು. ಅವನು ಸುಮ್ಮನೆ ಇರಲಿ, ತನ್ನೊಂದಿಗೂ ದೇವರೊಂದಿಗೂ ಮಾತಾಡಿಕೊಳ್ಳಲಿ. ಏನ್ ಮಾತಾಡ್ಕೊಳ್ಳಿ? ಊಟ ಆಯ್ತಾ, ಕಾಫಿ ಟೀ ಎಲ್ಲ ಆಯ್ತಾ? ಅದ ಅನ್ಯ ಭಾಷೆ ದೇವರೊಂದಿಗೆ ಮಾತಾಡ್ಕೊಳ್ಳಿ. ಜೋರಾಗಿ ಕಿರ್ಚೋದು ಬಿಟ್ಬಿಡು. ಈಗ ಮೈಕಲ್ ನಿಂತ್ಕೊಂಡು ಅವರ್ಗಡ್ಲೆ ಶಿಖ ರಾಬ ಸಿಂಧ ರಾಬ ರೂಬ ಅಂದ್ರೆ ಏನ್ ಮಾಡ್ತೀರಾ? ಪಾಸ್ಗೆ ಏನೋ ಎಡವಟ್ಟಾಗಿದೆ, ನಾನು ಬರ್ತೀನಿ ಅಂತ ಹೋಗ್ಬಿಡ್ತೀರಾ. ಹೌದಾ ಇಲ್ಲ? ಯಾರಿಗೂ ಅರ್ಥ ಆಗುದಿಲ್ಲ. ಆಗ ನೀವು ಒಬ್ಬೊಬ್ಬರ ಕಳ್ಸ್ಕೊತೀರಾ, ಒಬ್ಬರೇ ನಿಂತ್ಕೋಬೇಕು. ನಾನು ಅದಕ್ಕೆ ಸಭೆಗೆ ಹೇಳೋದನ್ನ ಬಿಟ್ಬಿಡ್ಲಿ. ಅರ್ಥ ಹೇಳಕ್ ಇಲ್ದಿದ್ರೆ ತನ್ನೊಂದಿಗೆ ಯಾರೊಂದಿಗೆ ಮಾತಾಡ್ಕೊಳ್ಳಿ, ದೇವರ ಸಂಗಡ ಮಾತಾಡ್ಕೊಳ್ಳಿ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತದಲ್ಲಿ. ಅವನು ಮಾತಾಡೋದೇ ಬೇಡ ಅಂತ ಹೇಳಿಲ್ಲ, ಸಭೆಗೆ ಮಾತಾಡೋದನ್ನ ಬಿಟ್ಟು ತನಗೂ ದೇವರಿಗೆ ಏನ್ ಮಾಡ್ಕೊಳ್ಳಿ, ಅವನು ಮಾತಾಡಿಕೊಳ್ಳಲಿ ಎಂಬುದಾಗಿ ಹೇಳುತ್ತದೆ. ಹಾಗಾದ್ರೆ ಎಲ್ಲ ಗಮನ ಕೇಳಿ, ಅನ್ಯ ಭಾಷೆ ಮಾತಾಡುವ ಕಂಟ್ರೋಲ್ ದೇವರ ಕೈಲಿದೆಯೋ ನಮ್ಮ ಕೈಲಿದೆಯೋ? ಜೋರಾಗಿ ಹೇಳ್ರಿ. ಮಾತಾಡ್ಬೋದು, ಮಾತಾಡದೆ ಇರ್ಬೋದು. ಯಾರ ಕೈಲಿದೆ? 1 ಕೊರಿಂಥ್ಯ 14:18 ವಚನ ಓದಿ. ನಾನು ನಿಮ್ಮೆಲ್ಲರಿಗಿಂತಲೂ, ನಾನು ಯಾರು? ಪೌಲನು. ಪರಿಶುದ್ಧಾತ್ಮ ಅಲ್ಲ, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆ ಎಂದು ದೇವರನ್ನು ಕೊಂಡಾಡುತ್ತೇನೆ. ಆಗ ಯಾರು ಆಡ್ಬೇಕು ವಾಣಿನ? ಹೇಳಿ, ಬಾಯಿ ತೆಗೋದು. ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಎಲ್ಲ ಆಡದ್ ನೀವು. ಹೇಳು, ಯಾರು ಆಡ್ಬೇಕು? ಯಾರು? ಪೌಲು ಹೇಳ್ತಾರೆ, ನಿಮ್ಮೆಲ್ಲರಿಗಿಂತಲೂ ನಾನು ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಗೆ ಯಾರು ಆಡಬೇಕು ವಾಣಿಯನ್ನ? ಕರ್ತನ್ ಮಾತಾಡ್ತಾರೆ, ಸೈಲೆಂಟ್ ಆಗಿ ನೀನು ಅಡೆ ತಡ್ಕೊಂಡು ನಿಂತ್ಕೊಂಡಿರು. ತುಂಬಿಸಯ್ಯ ತುಂಬಿಸಯ್ಯ, ಇದು ತುಂಬಿಸೋದ? ಇದು ನೀನ್ ಮಾತಾಡ್ಬೇಕು ಅನ್ಯ ಭಾಷೆಯನ್ನ. ಪ್ರೈಸ್ ದಿ ಲಾರ್ಡ್. ಸರ್, ನೆಕ್ಸ್ಟ್ ಟೈಮ್ ಬಂದಾಗ 7 ವಿಧವಾದ ಅನ್ಯ ಭಾಷೆ ಏನಕ್ಕೆಲ್ಲ ಮಾತಾಡೋದಲ್ಲ ಹೇಳ್ತೀನಿ. ಈಗ ನಾವೆಲ್ಲರೂ ಆತ್ಮಭರಿತರಾಗಿರಕ್ ಆಗತ್ತಾ? ಆಗಲ್ಲ? ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯಗಳಲ್ಲಿ 7ನೇ 6ನೇ ಅಧ್ಯಾಯ 3ನೇ ವಚನವನ್ನು ಓದ್ಕೊಳ್ಳೋಣ. ಆದದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಏನಾಗಿ ನೋಡಿ ಆರಿಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತದೆ. ಆಗ ಆತ್ಮ ಭರಿತರಾಗಿರೋನ ನೋಡಕ್ ಆಗತ್ತಾ? ಆಗಲ್ಲ? ಆಗ್ತದೆ. ಸಂಭಾವಿತರು, ಜ್ಞಾನ ಸಂಪನ್ನರು, ಪವಿತ್ರಾತ್ಮ ಭರಿತರಾಗಿರುವ 7 ಜನರನ್ನ ಊಟ ಬಡಿಸೋದಕ್ಕೂ, ಪ್ಲೇಟ್ ಎಲ್ಲ ತೆಗೆಯೋದಕ್ಕೂ, ಅದನ್ನ ಕ್ಲೀನ್ ಮಾಡೋದಕ್ಕೂ, ಅಡಿಗೆ ಮಾಡೋದಕ್ಕೆ
ಅವ್ರಿಗೆ ಕ್ವಾಲಿಫಿಕೇಶನ್ ಏನ್ ಗೊತ್ತಾ? ಆತ್ಮಭರಿತರು, ಸಂಭಾವಿತರು, ಜ್ಞಾನ ಸಂಪನ್ನರಾಗಿರುವ 7 ಜನರನ್ನ ಆಯ್ಕೆ ಮಾಡ್ಕೋ ಅಂತ ಹೇಳ್ತಾರೆ. ಸೊ ಎಲ್ಲ ಗಮನವಾಗಿ ಕೇಳ್ರಿ, ಯವನಸ್ಥರನ್ನ ಆಯ್ಕೆ ಮಾಡ್ಕೊಂತಾರೆ ಆ ಕೆಲಸಕ್ಕೋಸ್ಕರ. ಹಾಗಾದ್ರೆ ಸಭೆಯಲ್ಲಿ ಮ್ಯೂಸಿಕ್ ಮಾಡಕ್ಕೆ, ಹಾಡಾಡಕ್ಕೆ, ಡ್ಯಾನ್ಸ್ ಆಡಕ್ಕೆ ಇನ್ನೇನು ಕ್ವಾಲಿಫಿಕೇಶನ್ ಇರಬೇಕು? ಕಂಡವನ ಕೈಲಿ ಮೈಕ್ ಕೊಟ್ಬಿಡೋದು, ಕಂಡವನ ಇಟ್ಕೊಳ್ಳೋದು, ಅದಕ್ಕೆ ಆತ್ಮನೇ ಇಲ್ಲ, ಇದು ಸಾವು ಇಲ್ಲ. ಅದಕ್ಕೆ ಅರ್ಥ ಆಯ್ತ್ರಿ? ಊಟ ಬಡ್ಸಕ್ಕೂ ಎಂಚಿಲ್ ತಟ್ಟೆ ತೆಗಿಯೋದಕ್ಕೂ ಈ ಕೇಸ್ ಬೇಕಂತೆ. ಇನ್ನು ಪುಲ್ಪಿಟ್ ನಿಂತ್ಕೋಬೇಕಾದ್ರೆ ಹೇಳ್ರಿ, ಟ್ಯಾಗ್ ಹಾಕ್ದವ್ರಲ್ಲಿ ಟ್ಯಾಗ್ ಹಾಕೊಳ್ಳೋದು. ಬರೀ ಎಂಜಲ್ ತಟ್ಟೆ ಹಿಡಿಯಕ್ಕೂ ಊಟ ಬಡಿಸಕ್ಕೂ ಏನು ಕ್ವಾಲಿಫಿಕೇಶನ್? ಪವಿತ್ರ ಆತ್ಮ ಭರಿತರು, ಸಂಭಾವಿತರು, ಜ್ಞಾನ ಸಂಬಂಧರಾಗಿರುವ 7 ಜನರನ್ನ ಆಯ್ಕೆ ಮಾಡ್ಕೊಳ್ರಿ ಅಂತಂದ್ರು. ಹಾಗಾದ್ರೆ ಸಭೆ ಒಳಗೆ ಆತ್ಮಭರಿತರಾಗಿರೋರು ಇರ್ತಾರಾ? ಇರ್ತಾರೆ, ಖಂಡಿತವಾಗಿ ಇರ್ತಾರೆ. ನಾವೆಲ್ಲರೂ ಆತ್ಮಭರಿತರಾಗಿ ಇರೋದಕ್ಕೆ ಸಾಧ್ಯತೆ. ಪೌಲ್ ಹೇಳ್ತಾರೆ, ನಿಮ್ಮೆಲ್ಲರಿಗಿಂತಲೂ ಪೌಲ್ ತಿಮೋತಿಗೆ ಹೇಳ್ತಾರೆ, ನಿನ್ ಮೇಲೆ ಕೈಗಳಿಟ್ಟು ಉಂಟಾದ ವರಗಳನ್ನು ಏನ್ ಮಾಡ್ಕೊ ನೀನು. ಸರಿ, ಯೋವಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನ ಓದ್ಕೊಳ್ಳೋಣ. ನನ್ನನ್ನು ನಂಬಿದವನ, ಎಲ್ಲ ಗಮನ ಕೇಳಿ, ಎಲ್ಲ ಗಮನ ಕೇಳ್ರಿ. ಈಗ ನೀವು ಆತ್ಮ ಭರಿತರಾಗಿರ್ಬೇಕಂದ್ರೆ ಇನ್ನೊಂದು ಸಂಗತಿ, ಒಂದು ಅನ್ಯ ಭಾಷೆ ಮಾತಾಡುವಂಥದ್ದು, ಇನ್ನೊಂದು ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುವವು. ಗಮನ ಕೇಳಿ, ಅದು ತುಂಬಿ ಹೊರಸುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಮೂಲಕವಾಗಿ ಮ್ಯಾನಿಫೆಸ್ಟೇಷನ್ ಆಗತಕ್ಕಂಥದ್ದು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನೀನು ತುಂಬಿರ್ಬೇಕು ಅಂತಂದ್ರೆ ಆತ್ಮದಲ್ಲಿ ಇನ್ನೊಂದು ಕೆಲಸ ಮಾಡಬೇಕು. ವಾಕ್ಯದ ಪರಿಜ್ಞಾನದಿಂದ, ವಾಕ್ಯದ ತಿಳುವಳಿಕೆಯಿಂದ ನಮಗೆ ನಂಬಿಕೆ ಬರ್ತದೆ. ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ವರ್ಡ್ ಆಫ್ ಕ್ರೈಸ್ಟ್. ಓದ್ಕೊಳ್ಳಿ, ರೋಮರ್ 10ನೇ ಅಧ್ಯಾಯ 17ನೇ ವಚನ ಓದ್ಕೊಳ್ರಿ. ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಓಹೋ, ದೇವರ ವಾಕ್ಯವಾ. ಇನ್ನೊಂದು ಇದ್ರಲ್ಲಿ ಕೇಳ್ರಿ, ಇನ್ನೊಂದು ಟ್ರಾನ್ಸ್ಲೇಷನ್ ನೋಡ್ರಿ. ಆದ ಕಾರಣ ಸಾರಿದ ವಾಕ್ಯವು ಎಲ್ಲ ಗಮನ. ಈಗ ನಿಮ್ಗೆ ಸಾರ್ತೀವಲ್ಲ ವಾಕ್ಯ, ಇದು ಏನಕ್ಕೆ ಆಧಾರ? ನಿಮ್ಮ ನಂಬಿಕೆಗೆ ಆಧಾರ. ಆ ವಾಕ್ಯಕ್ಕೆ ಯಾವ ವಾಕ್ಯ? ಕ್ರಿಸ್ತನ ವಾಕ್ಯ, ಅನಾಯಿಂಟೆಡ್ ವರ್ಡ್, ಅಭಿಷೇಕವುಳ್ಳ ವಾಕ್ಯ ಕೇಳುವಾಗ ನೀನು ನಂಬಿಕೆ ಬರ್ತದೆ. ಆ ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಆಚೆ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಜೀವಕರವಾದ ಹೊಳೆಗಳು ಯಾವಾಗ ಬರ್ತದಂದ್ರೆ ಅಭಿಷೇಕಿಸಲ್ಪಟ್ಟಂತ ಅಥವಾ ಅಭಿಷೇಕದ ಸಹಾಯದಿಂದ ಕೇಳುವ ವಾಕ್ಯದಿಂದ ನಮಗೆ ನಂಬಿಕೆ ಬರ್ತದೆ. ಆ ನಂಬಿಕೆಯಿಂದ ನಮ್ಮ ಒಳಗೆ ಜೀವಕರವಾದ ಹೊಳೆಗಳು ಹೊರಗೆ ಬರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಮೇಲಿಂದ ಬರೋದಿಲ್ಲ, ತುಂಬಿಸಪ್ಪ ತುಂಬಿಸಪ್ಪ ಅಂತ ಕೈ ಎತ್ಕೊಂಡು ಈಗ ಬಾ ದೇವ, ಹಿಡಿದು ಬಾ ದೇವ ಅಂತ ಕರಿತಾ ಇರ್ಬೇಡ್ರಿ, ಮೋಸ ಹೋಗ್ತೀರಿ. ಎಲ್ಲ ಒಳಗೈತೆ. ಎಫೆಸರ್ 1:3 ಪ್ರಕಾರ ಪರಲೋಕದಲ್ಲಿರುವ ಎಲ್ಲ ಆತ್ಮಿಕವಾದ ವರಗಳಿಂದ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಾರ. ಸೊ ಯು ಆರ್ ಆಲ್ರೆಡಿ ಬ್ಲೆಸ್ಡ್. ನಿನ್ ಒಳಗೈತೆ. ಓನ್ಲಿ ಬೈ ಫೇತ್ and speaking in tongues it comes outside. ಒಂದು ಕಾಗೆ ಇತ್ತಂತೆ. ಆ ಕಾಗೆಗೆ ನೀರ್ ಅಡಿಕೆ ಜಾಸ್ತಿ ಆಗ್ಬಿಟ್ಲು. ಆ ಜಗ್ಗಲ್ಲಿ ಸ್ವಲ್ಪ ನೀರಿತ್ತಂತೆ. ಏನ್ ಮಾಡ್ತು? ಕಲ್ಲು ಒಳಗೆ ಹಾಕ್ತಾ ಹಾಕ್ತಾ ನೀರೇನಾಯ್ತು? ಮೇಲೆ ಬಂತು. ಹಂಗೆ ನೀನು ಅನ್ಯ ಭಾಷೆ ಮಾತಾಡ್ತಾ ಐಡೆಂಟಿಫೈ ಆಗ್ತಿ, ಒಳಗೆ ಬರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಬರೀ ಬಕ 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 ಬಂದ್ರೆ ಗಬ್ಬರ್ದು ಬಿಡ್ತೀಯ. ವಾಕ್ಯದಲ್ಲಿ ಕೂಡ ತುಂಬಿರ್ಬೇಕು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಫೈರ್ ಅಂದ್ರೆ ಫೈರ್, ನಾನು ಫೈರ್, ಅವನು ಫೈರ್. ಅವ್ನು ನನ್ನ ನೋಡಿ, ನಾನು ನೀವು ನೋಡಿ, ಇಬ್ರು. ನಾವು ನೋಡುವೆ ಹೋಗಿ
ಉಗ್ದಿ ಮುಖಕ್ಕೆಲ್ಲ ಉಗ್ದಿ ಎಲ್ಲ ಕೆಳಗೆ ಬಿಡಿಸ್ತಾರವ. ಒಂದ್ಸತಿ ಇಬ್ರು ಒಂದೇ ಸ್ಟೇಜಲ್ಲಿ ಇದ್ದೀವಿ, ಒಂದೇ ಸ್ಟೇಜ್ ಅಂದ್ರೆ ಮನೆ ಒಳಗೆ. ಇದೇನು ನಡೀತೈತೆ ನನಗೆ ಒಂದು ಡೌಟ್ ಬಂದ್ಬಿಡ್ತು. ಇದು ಅಭಿಷೇಕನೇ, ಇದು ಅಭಿಷೇಕನೇ, ಯಾಕೋ ಒಂಥರ ಆಯ್ತಲ್ಲ. ನನಗೆ ಅವಾಗ ಹೋಗಿ ರಿಸರ್ಚ್ ಮಾಡಿಕ್ಕೆ ಹಾಕಿ ಇವತ್ತು ದೇವರ ಕೃಪೆಯಿಂದ ಪವಿತ್ರಾತ್ಮ ಬಗ್ಗೆ ಒಳ್ಳೆ ಟೀಚ್ ಮಾಡೋದಕ್ಕೆ ದೇವ್ರು ನನಗೆ ಕಲಿಸ್ಕೊಟ್ರು. ಈಗ ನಾನು ಅದು ಅನುಭವದಲ್ಲಿ ಬಂದಿದ್ದಕ್ಕೆ ಈಗ ನಮ್ಮ ಸಭೆಯಲ್ಲಿರೋರ್ಗೂ ಮತ್ತು ಎಲ್ಲಿ ಹೋಗ್ತೀನೋ ಅದನ್ನು ಟೀಚ್ ಮಾಡೋಕ್ಕೆ ಕರ್ತನ ನನಗೆ ಸಹಾಯ ಮಾಡಿದ್ರು. ಪವರ್ ಇತ್ತು, ಜ್ಞಾನ ಇಲ್ಲದಿದ್ದರೆ ಗಾಡಿ ಇದೆಯಲ್ಲ, ಗಾಡಿ ನಮ್ಮ ಕಾರ್ಗಳು 2.6 cc ಹಾಕಿದಾರ ನೋಡಿದಿರಾ? 800 ಗಾಡಿ ಎಲ್ಲ ನೋಡಿದಿರಲ್ಲ. ಈಗ 800 ಗಾಡಿಗೆ 3003 cc 7 cc ಏನಾಯ್ತದೆ? ಗಾಡಿ ಹಾರ್ಕೊಂಡು ಹೋಗ್ಬಿಡ್ತದೆ, ಗಾಡಿ ಕೈ ಸಿಗಲ್ಲ. ಅದಾದ್ರೆ ಆ ವೆಯ್ಟಿಗೆ ತಕ್ಕಂತೆ ಬ್ಯಾಲೆನ್ಸ್ ಮಾಡಬೇಕು ಅಲ್ಲ. ಅದೇ ಪ್ರಕಾರ ನಮ್ಮ ಒಳಗೆ ಬರೀ ಅಭಿಷೇಕ ಇದ್ರೆ ಮಕ್ಕಾಗ ಸಾಕಾದ್ರು ದೇವರ ವಾಕ್ಯದ ಪರಿಜ್ಞಾನ ಬೇಕು. ಇಲ್ಲ ಪಾಳು ಬಿದ್ದ ಬಂಗ್ಲಾಗ ಆಗ್ಬಿಡ್ತೀವಿ ನಾವು. ಆಳು ಬಿದ್ದ ಮನೆಗೆ ಹೋಲಿಕೆ ಆಗ್ಬಿಡ್ತದೆ. ಸೊ ಅದರ ಬಗ್ಗೆ ನಾಲೆಡ್ಜ್ ಬೇಕು, ವಾಕ್ಯದ ಬಗ್ಗೆ. ಅದೇ ರೀತಿಯಲ್ಲಿ ಅಭಿಷೇಕದಲ್ಲೂ ತುಂಬಿರ್ಬೇಕು. ಎರಡೂ ಈಕ್ವಲ್ ಆಗಿದ್ರೆ ಒಂದು ಪಾರಿವಾಳಗೆ 2 ರೆಕ್ಕೆ ಇದ್ದಂಗೆ ಹಾರ್ಕೊಂಡು ಮೇಲೆ ಇರ್ತೀವಿ. ಎಸೆಕಲ್ಲಲ್ಲೇ ಹೇಳ್ತದೆ, ಕಾಲುವರೆಗೂ ನೀರು ಚಳ 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 ಶಬ್ದ ಬರ್ತದೆ. ಮೊನಕಾಲುವರೆಗೂ ಸ್ವಲ್ಪ ಎಳ್ಕೊಂಡು ಹೋಗ್ಬೇಕು, ಇಲ್ಲಿವರೆಗೂ ಇನ್ನೂ ಎಳ್ಕೊಂಡು ಹೋಗ್ತಾ ಇರ್ಬೇಕು. ಫುಲ್ ಬಂದ್ರೆ ಏನು ಹೊಡೆಯೋದು ಬೇಡ, ನೀಚಲ್ಲಿ ಹೊಡ್ಕೊಂಡು ಹೋಗ್ಬೋದು. ಹಂಗೆ ನಿನ್ನ ಆತ್ಮದಲ್ಲಿ ಬರಿತರ ಆಗ್ತಾ ನೀನು ಒಂದು ಲೆವೆಲ್ ಬರ್ತೀಯ, ನಿನ್ನ ಮಾಂಸ ಬಲ ಅಲ್ಲ, ನೀರೇ ನಿನ್ನ ಹೊತ್ಕೊಂಡು ಹೋಗ್ಬಿಡುತ್ತಾಗ್ತದೆ. ಅಭಿಷೇಕವೇ ನೀನು ಹೊತ್ಕೊಂಡು ಹೋಗ್ತದೆ. ಆರಂಭದಲ್ಲಿ ಚಳ ಕವಾಗೆಲ್ಲ ಮಾಡ್ತಿರ್ತೀವಿ. ಬೆಳೀತಾ ಮಗುವಾದ ಕಾರ್ಯಗಳು ಬಿಟ್ಬಿಡ್ತೀವಿ, ಮೆಚೂರ್ ಆಗ್ಬಿಡ್ತೀವಿ ನಾವು. ಅದಕ್ಕೆ ಬಿ ಫಿಲ್ಡ್ ಇನ್ ದ ಸ್ಪಿರಿಟ್ ಎಂಬುದಾಗಿ ಹೇಳ್ತಕ್ಕಂಥದ್ದು ಸೇವಕರು ಸ್ಪೆಷಲಿ ನಾವು ಆತ್ಮಭರಿತರಾಗಿರಲೇಬೇಕು. ಅನ್ಯ ಭಾಷೆ ಮಾತಾಡ್ತಾನೆ ಇರಬೇಕು. ವಾಕ್ಯದ ಪರಿಜ್ಞಾನ ತುಂಬಲ್ತಾ ಇರಬೇಕು. ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದ ಬದುಕ್ತಾರಂತ ಹೇಳ್ತದಲ್ಲ, ಅದೆಲ್ಲ ಬಂದು ಇದಕ್ಕೆ ಹೋಲಿಕೆಯಾಗಿ ಆತ್ಮದಲ್ಲಿ ಫಿಲ್ ಆಗಿರ್ಬೇಕು ಅಂತಂದ್ರೆ ಯು ನೀಡ್ ಎವ್ರಿ ಡೇ ವರ್ಡ್ ಫ್ರಮ್ ಗಾಡ್. ದೇವರಿಂದ ಬಾಯಿಂದ ನಮಗೊಂದು ವಾಕ್ಯ ಬೇಕು. ಅಭಿಷೇಕವೇ ನಮಗೆ ವಾಕ್ಯವನ್ನು ಕೊಡುವಂಥದ್ದು. ಮೊದಲು ಪ್ರಾಫಿಟ್ ಮೂಲಕ ಕೊಡ್ತಿದ್ರು, ಈಗ ನಿನ್ನ ಒಳಗಿರೋ ಅಭಿಷೇಕವೇ ನಿನಗೆ ಪ್ರಾಫಿಟಿಕ್. ಅದು ನಿನಗೆ ವ್ಯಾಖ್ಯಾನ ಕೊಡ್ತಾ ಇರ್ತದೆ ವಾಕ್ಯದ ಬಗ್ಗೆ. ಅದರಿಂದ ನೀನು ಬದುಕಿ ಬಾಳೋದಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ದೇವರಿಂದ ವಾಕ್ಯ ರೆವಲ್ಯೂಷನ್ ಮೇಲೆ ರೆವಲ್ಯೂಷನ್ ಸಿಗ್ತಾ ವೇರ್ ದೇರ್ ಇಸ್ ನೋ ರೆವಲ್ಯೂಷನ್ ಪೀಪಲ್ ವಿಲ್ ಪೆರಿಶ್. ದರ್ಶನವಿಲ್ಲದ ಜಾಗದಲ್ಲಿ ಅಂಕೆ ಮೀರಿ ನಡೀತಾರೆ ಅಂತ ಹೇಳ್ತದೆ. ಆಕ್ಚುಲಿ ಪ್ರಕಟಣೆ ಇಲ್ಲದಿದ್ರೆ ಅಲ್ಲಿ ಏನಾಗ್ತಾರೆ, ನಾವು ನಾಶವಾಗಿ ಹೋಗ್ಬಿಡ್ತೀವಿ. ನಮ್ಮ ಸೇವೆ, ನಮ್ಮ ಕುಟುಂಬ, ನಮ್ಮ ಲೈಫ್ ಕಂಪ್ಲೀಟ್ ಹೋಗ್ಬಿಡ್ತದೆ. ಆದ ಕಾರಣ ಪ್ರತಿದಿನ ನಾವು ಆತ್ಮಭರಿತರಾಗಿ, ಆತ್ಮ ವಾಕ್ಯ ಮತ್ತು ಆತ್ಮಭರಿತರಾಗಿದ್ರೆ ನಮ್ಮ ಬಾಯಿಯಿಂದ ದೇವರಾತ್ಮನು ಪ್ರಕಟಣೆ ಕೊಡ್ತಾ ಇರ್ತಾರೆ. ನಾವು ಪರ್ಸನಲ್ ರೀಡ್ ಮಾಡುವಾಗ ಬೈಬಲ್ಲು ಅಥವಾ ಇಂಥ ಪ್ರಸಂಗ ಕೇಳುವಾಗ ಕೂಡ ನಿಮ್ಮ ಒಳಗೆ ಪರಿಶುದ್ಧಾತ್ಮ ಕನೆಕ್ಷನ್ ಇಲ್ಲದಿದ್ರೆ ನಾನು ಹೇಳತಕ್ಕಂಥದ್ದು ಸುಮ್ಮನೆ ಲೋಗಸ್ ಥರ ಇರ್ತದೆ, ಅದು ನಿನಗೆ ರೆವಲ್ಯೂಷನ್ ಆಗಿ ಬದಲಾಗೋದಿಲ್ಲ. ಅದಕ್ಕೆ ಪೌಲ್ ತೀತನ ಥೆಸಲೋನಿಕೆ ಬರೆದ ಸಭೆಗೆ ಹೇಳ್ತಾನೆ, 1 ಥೆಸಲೋನಿಕೆ 2ನೇ ಅಧ್ಯಾಯ 13ನೇ ವಚನ ಓದ್ಕೊಡ್ರಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು, ನೋಡಿ, ದೇವರ ವಾಕ್ಯವನ್ನು ಅಥವಾ ಕ್ರಿಸ್ತನ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆನಿಸದೆ, ಮಾಂಸದಿಂದ ಏನೋ ಕತೆ ಬಿಡ್ತೀವಿ ಅಂತ ನೀವು ತಿಳ್ಕೊಬೇಡ್ರಿ. ದೇವರ ವಾಕ್ಯವೆಂದೇ ತಿಳಿದು, ಅದು ದೇವರ ಕ್ರಿಸ್ತನ ವಾಕ್ಯವೆಂದು ತಿಳಿದು ಅಂಗೀಕರಿಸಿದ್ದಕ್ಕಾಗಿ ಏನ್ ಮಾಡ್ಬೇಕು, ಅದನ್ನ ಅಂಗೀಕರಿಸಿ. ನೋಡಿ, ತುಂಬಾ ಸಿಂಪಲ್. ನಿಮ್ಗೆಲ್ಲರಿಗೂ ಹೇಳ್ತೀನಿ ಕೇಳ್ರಿ. ನಾನು ಹೇಳ್ತೀನಿ, ಅಭಿಷೇಕವುಳ್ಳ ವಾಕ್ಯಗಳು ಬರುವಾಗ ನೀವು ಏನ್ ಮಾಡಕ್ ಹೋಗ್ಬೇಡ್ರಿ. ತುಂಬಾ ಸಿಂಪಲ್. ಅದನ್ನ ತಿಳ್ಕೋಬೇಕು ಫಸ್ಟ್. ಇದು ದೇವರ ವಾಕ್ಯನ, ಕತೆ ಬಿಡ್ತಿದ್ದಾರಾ ಅಂತ ತಿಳ್ಕೋಬೇಕು. ದೇವರ ವಾಕ್ಯ ಅಂತ ತಿಳಿದ ಮೇಲೆ ಸುಮ್ಮನೆ ಇರ್ಬೇಡ್ರಿ, ಅದನ್ನ ಅಂಗೀಕರಿಸಿಕೊಳ್ರಿ. ಏನ್ ಮಾಡ್ಕೊಳ್ರಿ, ಅದನ್ನ ಅಂಗೀಕರಿಸ್ಕೊಳ್ರಿ. ಯಾರ್ಯಾರು ಆತನ ಹೆಸರ ಮೇಲೆ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿಕೊಳ್ತಾರೋ, ಆತನ ವಾಕ್ಯವಾಗಿದ್ದಾರೆ, ವಾಕ್ಯವನ್ನು ಅಂಗೀಕರಿಸಿಕೊಳ್ತಾರೋ ಅವರೆಲ್ಲರಿಗೂ ಮಕ್ಕಳಾಗುವ ಅಧಿಕಾರ ಸಿಗ್ತದೆ. ನಿನ್ನ ಅರಿಯದೆ ನಿನ್ನ ಒಳಗೆ ಅಧಿಕಾರ ಬಂದ್ಬಿಡ್ತದೆ. ಹಾಗೆ ಕ್ರಿಸ್ತನ ವಾಕ್ಯವನ್ನು ಕೇಳುವಾಗ ಅದು ಕ್ರಿಸ್ತನ ವಾಕ್ಯ ಎಂದು ತಿಳಿದು
ಆಮೇನ್ ಎಂಬುದಾಗಿ ನಿನ್ನ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಾಗ ನಿನಗೆ ನಂಬಿಕೆ ಉಂಟು ಮಾಡುತ್ತದೆ. ಆ ನಂಬಿಕೆ ಕನ್ನಡ ಹೇಳ್ತದೆ, ನಾವಂತೂ ಹಾ. ಎಡಬಿಡದೆ ಹಾ. ದೇವರಿಗೆ ಹಾ. ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಓಕೆ, ಅದು ಅದು ನಿಜವಾಗಿ ದೇವರ ವಾಕ್ಯವೇ, ಕ್ರಿಸ್ತನ ವಾಕ್ಯವೇ. ಗ್ಯಾರಂಟಿ ಪೌಲ್ ಹೇಳ್ತಾರೆ. ಅದು ಹಾ. ನಂಬುವವರಾದ ಈಗ ನಂಬಿಕೆ ಹೇಗೆ ಬರ್ತದೆ? ತಿಳಿದು ಅಂಗೀಕರಿಸಿದ ನಂಬಿಕೆ ಹೇಗೆ ಬರ್ತದೆ? ಕತೆ ಕೇಳುವಾಗ, ಸ್ಟೋರಿ ಕೇಳುವಾಗ, ಸಾಕ್ಷಿ ಕೇಳುವಾಗ ಬರೋದಿಲ್ಲ. ಕ್ರಿಸ್ತನ ವಾಕ್ಯದಿಂದಲೇ ನಂಬಿಕೆ ಬರಬೇಕು. ಉಸುಪಿನ ಮೇಲೆ ಕಟ್ಟಿದ ಮನೆ, ಬಂಡೆ ಮೇಲೆ ಕಟ್ಟಿದ ಮನೆ. ಸಾಕ್ಷಿ ಚೆನ್ನಾಗಿರ್ತದೆ, ಕಿವಿಯಲ್ಲಿ ಟೀಟೆ ಕಿವಿ ಚೆನ್ನಾಗಿ ಕೇಳಕ್ಕೆ. ಭಾನುವಾರ ನಮ್ಮ ಚರ್ಚಲ್ಲಿ ಸಾಕ್ಷಿ ಕೇಳ್ತೀವಿ, ಬಹಳ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ನನಗೆ. ಬಟ್ ನಮಗೆ ಅದರಿಂದ ವಿಶ್ವಾಸ ಬರೋದು ವೇಸ್ಟ್. ವಾಕ್ಯದಿಂದ ಬರಬೇಕು ವಿಶ್ವಾಸ. ಉಸುಬಿನ ಮೇಲೆ ಕೂಡ ಮನೆ ಕಟ್ಬೋದು, ಬಂಡೆ ಮೇಲೆ ಕಟ್ಬೋದು, ಎರಡಕ್ಕೂ ಮಳೆ ಬರ್ತದೆ, ಎದ್ದು ನಿಂತ್ಕೊತ ಅದು ಬಿದ್ದೋಯ್ತದೆ. ಕೆಲವ್ರು ನೋಡ್ಬೇಕು, ಒಂದು ಸತಿ ಆಗ್ಬಿಡ್ತಂದ್ರೆ ಇದನ್ನೇ ಹೇಳ್ಕೊಂಡು ದಾಟ್ಕೊಂಡು ಕಾಲ ಪೂರ್ತಿ ಗಾಡಿ ಇದ್ರಲ್ಲೇ ಓಡಿಸ್ಕೊಂಡು ಹೋಗ್ತಿರ್ತಾರೆ, ಸಾಕ್ಷಿಗಳೇ ಹೇಳ್ಕೊಂಡು. ಅದು ನಿನಗೆ ಚೆನ್ನಾಗಿರ್ಬೇಕು, ಕೇಳೋದು ಚೆನ್ನಾಗಿರ್ಬೋದು, ಬಟ್ ಅದರಿಂದ ಕಟ್ಟಲ್ಪಡಕ್ಕಾಗೋದಿಲ್ಲ, ನಿಲ್ಲಕ್ಕಾಗಲ್ಲ. ಜನ ಕಂಡಮ್ನೇಷನ್ ಹೋಗ್ಬಿಡ್ತಾರೆ. ಅಂಕಲ್ನ ಯೂಸ್ ಮಾಡ್ತಾರೆ ದೇವ್ರು, ನನ್ನನ್ನು ಕೂಡ ಅದೇ ಥರ ಯೂಸ್ ಮಾಡ್ದೇವ್ರೆ ಅಂತ ಯೂಸ್ ಮಾಡ್ಕೊತಾರೆ, ಲೂಸ್ಗಳಾಗ್ಬಿಡ್ತಾರೆ. ಅದರ ವಾಕ್ಯದ ಮೇಲೆ ನೀನು ಹೇಳ್ಬಿಟ್ಟು ಹೋದರೆ ಆ ವಾಕ್ಯ ಬೆರಿದಾಗಿ ಹಿಂತಿರುಗಿ ಬರೋದಿಲ್ಲ. ಯಾವ ಉದ್ದೇಶಕ್ಕಾಗಿ ಕಳಿಸಲ್ಪಡುತ್ತೋ ಆ ಉದ್ದೇಶವನ್ನು ನಿಮ್ಮ ಜೀವಿತದಲ್ಲಿ ನೆರವೇರು. ಕೃತಜ್ಞತೆ ಸಲ್ಲಿಸ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ಏನ್ ಮಾಡಿದವ? ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಆ ಬಲ ಎಂಬುದು ಹೇಳತಕ್ಕಂತ ಆ ವಿಷಯಕ್ಕೆ ಡುನಾಮಸ್, ಪುನರುತ್ಥಾನದ ಶಕ್ತಿಯು ನಿಮ್ಮೊಳಗೆ ಕೆಲಸ ಮಾಡತಕ್ಕದಾಗಿರ್ತದೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ನೀನ್ ನಂಬಿದ್ರೆ ಏನ್ ಕಾಣುವಿರಿ? ಆ ಪುನರುತ್ಥಾನದ ಶಕ್ತಿಯನ್ನು ನಿಮ್ಮ ಲೈಫ್ ಅಲ್ಲಿ ಪ್ರತಿಯೊಂದು ಸಂಗತಿಗಳಲ್ಲಿ ಕಾಣುವರಾಗಿರ್ತೀವಿ. ಆಮೇನ್. ಆದ ಕಾರಣ ಕೇಳೋದು ಹುಷಾರಾಗಿ ಕೇಳ್ರಿ. ಈ ದಿನಗಳಲ್ಲಿ ಟಿವಿಯಲ್ಲಿ ಬರೋದೆಲ್ಲ ಕೇಳ್ಕೊಂಡಿರ್ಬೇಡ್ರಿ. ಕೇಳುವ ಸಮಯದಲ್ಲಿ ಅಭಿಷೇಕಿಸಲ್ಪಟ್ಟಂತ ಅಭಿಷೇಕವುಳ್ಳ ವಾಕ್ಯಗಳನ್ನ ಕೇಳುವಾಗ ಅದು ನಿನಗೆ ನಂಬಿಕೆ ಉಂಟು ಮಾಡ್ತದೆ. ಆ ನಂಬಿಕೆಯಿಂದ ದೇವರ ಮಹಿಮೆ ನಿನ್ನ ಲೈಫಲ್ಲಿ ಕಾಣಕ್ಕಾಗ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕುಮಾರನು ಬಿಡುಗಡೆ ಮಾಡಿದರೆ ಎಂತ ಬಿಡುಗಡೆ? ನಿಜವಾದ ಬಿಡುಗಡೆ. ಕುಮಾರನ್ ಏನಾಗಿದ್ದಾರೆ? ಹಾಗಾದ್ರೆ ಹಿಂಗೆ ಹೇಳ್ರಿ, ವಾಕ್ಯ ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ. ನನ್ನ ಮೇಲಿರುವ ವರ ನೀನನ್ನು ಬಿಡುಗಡೆ ಮಾಡಿದ್ರೆ ತಿರ್ಗಾ ಮೊರ ತಗೊಂಡು ಬರಬೇಕು ಭಿಕ್ಷೆ ಬೆಳಗ್ಗೆ ನನ್ನ ಹತ್ರ. ಅರ್ಥ ಆಯ್ತು? ನನ್ನ ಮೇಲಿರುವ ವರಗಳಿಂದ ನಿನ್ನನ್ನು ಗುಣಪಡಿಸಿದ್ರೆ ತಿರ್ಗಾ ನೀನು ಬರಬೇಕು ಮೊರ ತಗೊಂಡು ಕಲೆಕ್ಷನ್ಗೆ. ಆದ್ರೆ ವಾಕ್ಯದಿಂದ ನಿನ್ನ ಬಿಡುಗಡೆ ಆದ್ರೆ ನಿಜವಾದ ಬಿಡುಗಡೆ. ನೀನು ಯಾವಾಗಲೂ ಕೂಡ ಎಲ್ಲಿ ಕೂಡ ಅದೇ ವಾಕ್ಯನ ಉಪಯೋಗಿಸ್ಕೋಬಹುದು, ಅದು ನಿನಗೆ ಬಿಡುಗಡೆ ಕೊಡ್ತದೆ. ಅರ್ಥ ಆಯ್ತ್ರಿ? ವರಗಳು ಅನ್ಯ ಜನರಿಗೆ, ವಾಕ್ಯವು ನಂಬುವಂತ ವಿಶ್ವಾಸಿಗಳಿಗೆ. ಪ್ರೈಸ್ ದಿ ಲಾರ್ಡ್. ವರಗಳು ನಮ್ಮ ಮೇಲಿರುವಂತದ್ದು ಅನ್ಯ ಜನರಿಗೆ ಕ್ರಿಸ್ತನ ಕಡೆ ತರುವುದಕ್ಕಾಗಿ ಸುವಾರ್ತೆ ಸಾರುವಾಗ ಅದ್ಭುತ ಸೂಚನೆಗಳು ಮಾಡಿ ಕರ್ಕೊಳಕ್ಕೆ. ಚರ್ಚಲ್ಲಿ ನೀನು ಮ್ಯಾಜಿಕ್ ಮಾಡ್ತಾನೆ ನಾನು ನೋಡಿದ್ದೀನಿ, ಎಷ್ಟೋ ಮ್ಯಾಜಿಕ್ ಮಾಡತಕ್ಕಂಥ ಸಭೆಗಳೆಲ್ಲ. ಈ ಮ್ಯಾಜಿಕ್ ಮಾಡೋ ಸಭೆಗಳು ಊರೆಲ್ಲ ಮ್ಯಾಜಿಕ್ ಮಾಡ್ಕೊಂಬರ್ತಾರೆ. ತನ್ನ ಚರ್ಚಲ್ಲಿ ನೋಡಿದ್ರೆ ಖಾಲಿ ಡಬ್ಬ ಹೊಡ್ಕೊಂಡು ಕೂತಿರ್ತಾರೆ. ನೀನನ್ನು ಯೂಸ್ ಮಾಡೋದಂದ್ರೆ ನೀನು ಅಂಗೀಕರಿಸ್ಕೊಳ್ಳೋದಕ್ಕಾಗಿ ದೇವ್ರ ಸೈನ್ಸ್ ವಂಡರ್ಸ್ ಯೂಸ್ ಮಾಡ್ತಾರಪ್ಪ. ನೀನು ಅದನ್ನೇ ಓಡಿಸ್ಕೊಂಡಿರೋಕ್ಕಿಂತ ಜನರನ್ನು ಸತ್ಯದಲ್ಲಿ ಬೆಳೆಸ್ಬೇಕು, ವಾಕ್ಯದಲ್ಲಿ ಬೆಳೆಸ್ಬೇಕು. ಅದ್ಭುತ ಸೂಚನೆ ನೋಡ್ಬೇಕಾ ಬೇಡ? ನನಗೆ ಬಹಳ ಇಷ್ಟ ಅದ್ಭುತ ಸೂಚನೆ. ಬೇಡ ನೋಡೋದು ಬೇಡ? ನೋಡ್ಬೇಕಾ ಬೇಡ? ಬೈಬಲ್ ಎತ್ಕೊಳ್ಳಿ. ಮಾರ್ಕನ ಬರೆದ ಸುವಾರ್ತೆ 16-20 ವಚನ. ಇತ್ತಲಾಗಿ ಅವರು ಹೊರಟು ಹೋಗಿ ಕೂತ್ಕೊಂಡಿಲ್ಲ ಮನೇಲೆ ಮೊಟ್ಟೆ ಬಿಟ್ಕೊಂಡ. ಇತ್ತಲಾಗಿ ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕೇಳಿ ಏನ್ ಸಾರಿದ್ರು?
ಸುವಾರ್ತೆಯನ್ನು ಸಾರಿದರು ಮತ್ತು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಆಮೆನ್. ದೇವರು ನನಗೆ ಬಹಳ ವರ್ಷಗಳಿಂದ ನೀ ಎಲ್ಲಿವರೆಗೂ ನನ್ನ ವಾಕ್ಯ ಹೇಳ್ತಿರ್ತೀಯೋ ಅಲ್ಲಿವರೆಗೂ ನೀನ್ ತಲೆ ಕೆಡಿಸ್ಕೊಬೇಡ, ನಾನು ನನ್ನ ವಾಕ್ಯವನ್ನ ಅದ್ಭುತ ಸೂಚನೆಯಿಂದ ಪ್ರೂವ್ ಮಾಡ್ತೀನಿ. ಆಮೇನ್. ಅದಕ್ಕೆ ಮೀಟಿಂಗ್ಸ್ ಎಲ್ಲ ಹೋದ್ರೆ ಹೆಂಗಿತ್ತು, ಚೆನ್ನಾಗಿತ್ತಾ, ಏನಂದ್ರು ಜನ? ಇದು ಕೇಳಿದ್ದೇ ಇಲ್ಲ ನನ್ನ ಚರಿತ್ರೆಯಲ್ಲಿ. ನನಗೆ ಗೊತ್ತು, ನನಗೆ ಕೊಡಲ್ಪಟ್ಟ ವಾಕ್ಯಗಳನ್ನು ಪ್ರಸಂಗ ಮಾಡಿ ಅಡ್ರೆಸ್ಗಳನ್ನ ಓಡ್ಬಿಡ್ತಾ ಕೂಡ ಅದಕ್ಕೆ 100ಕ್ಕೆ 100 ಕೆಲಸ ಮಾಡೇ ಮಾಡ್ತಾನೆ. ಯಾಕಂದ್ರೆ ಆತನ ವಾಕ್ಯವನ್ನು ಎಲ್ಲದಕ್ಕಿಂತ ಮೇಲಾಗಿ ಆತನ ಘನಪಡಿಸುವ ಆತನಾಗಿದ್ದಾನೆ. ಆತನೇ ವಾಕ್ಯವನ್ನು ಘನಪಡಿಸುವಾಗ ನೀನೇನು ಕಾಂಜಿ ಪಿಂಜಿ, ನಾನು ಘನಪಡಿಸಲೇಬೇಕು ಆತನ. ಪ್ರೈಸ್ ದಿ ಲಾರ್ಡ್. ಎಲ್ಲದಕ್ಕಿಂತ ಮೇಲಾಗಿ ಆತನ ವಾಕ್ಯವನ್ನು ಏನ್ ಮಾಡಿದ್ರೆ ಆತನ ಘನಪಡಿಸಿದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಯೇಸುವನ್ನು ಆತನ ವಾಕ್ಯವನ್ನು ಘನಪಡಿಸುವವರಾಗಿರ್ಬೇಕು. ಸೊ ನಾವೆಲ್ಲರೂ ಯಾವ ಭರಿತರಾಗಿರ್ಬೇಕು? ಬಾಯಿ ತೆಗೆದು ಹೇಳ್ರಿ, ಹೇಗೆ ಭರಿತರಾಗಿರಕ್ಕಾಗತ್ತೆ? ಒಂದು ಅನ್ಯ ಭಾಷೆ ಮಾತಾಡೋದ್ರ ಮೂಲಕವಾಗಿ, ಇನ್ನೊಂದು ವಾಕ್ಯದ ಪರಿಜ್ಞಾನ ಮೂಲಕವಾಗಿ ಈ ವಿಶ್ವಾಸ ಇರ್ತದೆ. ಆ ವಿಶ್ವಾಸ ಇರೋದ್ರಿಂದ ಜೀವಕರವಾದ ನದಿಗಳು ನಿನ್ನ ಒಳಗಿಂದ ಹೊರಗೆ ಬರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತ್ರಿ? ಅನ್ಯ ಭಾಷೆ ಮಾತಾಡ್ತಾನೇ ಇರಬೇಕು. ಅದೇ ಸಮಯದಲ್ಲಿ ವಾಕ್ಯದಲ್ಲಿ ಬರುವ ನಂಬಿಕೆ ನನಗಿದ್ರೆ ಬೈಬಲ್ ಹೇಳುತ್ತದೆ, ನಾನು ದೇವರ ಮಗನಾಗಿದ್ದೇನೆ, ನಾನು ಹೋಗುವಾಗ ಬರುವಾಗ ಆಶೀರ್ವಾದವಾಗಿ ಇರ್ತೇನೆ, ನಾನು ಕೈ ಇಟ್ಟು ಮಾಡೋ ಎಲ್ಲವನ್ನು ಸಫಲ ಮಾಡ್ತಾರೆ, ನಾನು ಲೋಕದಲ್ಲಕ್ಕಿಂತ ನನ್ನಲ್ಲಿರೋ ಹೆಚ್ಚಿನವರಾಗಿದ್ದಾರೆ, ನನ್ನ ಬಲಪಡಿಸುವ ಕ್ರಿಸ್ತನ ಎಲ್ಲವನ್ನು ಮಾಡಕ್ ಶಕ್ತನಾಗಿದ್ದೇನೆ. ಇದನ್ನು ನಂಬುತ್ತಾ 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 ನೀನು ಒಳಗಿಂದ ಜೀವಕರವಾದ ಹೊಳೆಗಳು ಬರ್ತಾ ಇರ್ತದೆ. ಅದು ನೀನು ತಂಪಗಿರ್ತೀಯ, ಕೇಳುವವರು ತಂಪಗಾಗ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬಿ ಫಿಲ್ಡ್ ಇನ್ ದ ಸ್ಪಿರಿಟ್. ಮತ್ತು ಆತ್ಮ ಭರಿತರಾಗಿರತಕ್ಕಂಥವರು ಭರಿತ ಮಾತ್ರ ಸಾಕಾಗದು, ಆತ್ಮದಿಂದ ನಡೆಸಲ್ಪಡತಕ್ಕಂಥವರಾಗಿ ಇರಬೇಕು. ಅದೇ 4ನೇ 1ನೇ ವಚನ ಹೇಳುತ್ತದೆ, ಯೇಸು ಕ್ರಿಸ್ತನು ಪವಿತ್ರಾತ್ಮ ಭರಿತನಾಗಿ ಯೇಸು ಪವಿತ್ರಾತ್ಮನ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರ ಆತ್ಮದಿಂದ 40 ದಿವಸ. ಎಷ್ಟು ದಿವಸ? 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಎಲ್ಲಿ ನಡೆಸಲ್ಪಟ್ರು? ಎಲ್ಲ ಹೇಳ್ರಿ, ಎಲ್ಲಿ ನಡೆಸಲ್ಪಟ್ರು? ಇವತ್ತು ಪವಿತ್ರ ಆತ್ಮ ಭರಿತನಾಗಿದ್ರೆ ಸಿಂಗಾಪುರ್, ಮಲೇಷ್ಯಾ, ಅಮೆರಿಕಾ ಅಲ್ಲೇ ನಡೆಸೋದು. ಅವ್ರಿಗೆ ಪಾಸ್ಪೋರ್ಟ್ ಮಾಡಿ ಇಟ್ಕೋಬೇಕು. ಎಲ್ಲ ಇಟ್ಕೋಬೇಕ್ರಿ, ಹೇಳಕ್ಕಾಗಲ್ಲ, ದೇವ್ರು ಯಾವಾಗ ಕರ್ಕೊಂಡು ಹೋಗ್ತಾರೋ ಅಂತಾರೆ. ಆದ್ರೆ ಇಲ್ಲಿ ಹೇಳ್ತದೆ, ಆತ್ಮ ಭರಿತನಾಗಿ ಎಲ್ಲಿಗೆ ಕರ್ಕೊಂಡು ಹೋದ್ರು? ಎಲ್ಲ ಗೌರವಕ್ಕೆ ಎಲ್ಲಿ ಕರ್ಕೊಂಡು ಹೋದ್ರು? ಪ್ರತಿ ಒಂದು ಸೇವಕರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಇಫ್ ಯು ಆರ್ ಫಿಲ್ಡ್ ಇನ್ ದ ಸ್ಪಿರಿಟ್, ನೆಕ್ಸ್ಟ್ ನೀನು ಹೋಗ್ಬೇಕಾಗಿರೋ ಜಾಗ ಅಮೆರಿಕ, ಆಸ್ಟ್ರೇಲಿಯಾ, ಅಲ್ಲಿ ಆ ಸ್ಟೇಜ್ ಈ ಸ್ಟೇಜ್ ಹುಡ್ಕೋಕ್ ಹೋಗ್ಬೇಡ. ಅಡವಿಯ ಅನುಭವದಲ್ಲಿ ನಡೆಸಲ್ಪಡಬೇಕು. ಅಡವಿ ಬಂದು ನಿನಗೆ ಸ್ಕೂಲ್ ಎಕ್ಸಾಮ್ ಇದ್ದಂಗೆ, ಪರೀಕ್ಷೆ ಇದ್ದಂಗೆ. ಆ ಎಕ್ಸಾಮಿನೇಷನ್ ಅಲ್ಲಿ ನಿನ್ನ ಈ ಹೆಣ್ಮಕ್ಳು ನೋಡ್ರಿ, SLC ಬಂದಾಗ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಬಸ್ಬಿಟ್ಟು ತಿರುಗಿ ಗಾಡಿಯಲ್ಲಿ ಕರ್ಕೊಂಬರ್ತಾರೆ. ನೋಡಿದಿರಾ? 8ನೇವರೆಗೂ ಹೆಂಗ ಹೋಯ್ತದೆ. SLC ಮಾತ್ರ ಅದೇ ಸ್ಕೂಲ್ ಇದ್ರು, ಪಕ್ಕದ ಸ್ಕೂಲ್ ಇದ್ರು ಕೂಡ ಅವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇವ್ರಿಗೆ ಯಾವಾಗಲೂ ಕೈಕಾಲು ಕಡಗಡ ಆಗಿರ್ತದೆ, ಅದಕ್ಕೆ ಜೊತೆಲಿ ಹೋಗಿ ಕರ್ಕೊಂಡು ಬರ್ತಾರೆ. ಹಂಗೆ ನೀನು ಒಬ್ಬನೇ ಹೋಗೋದಿಲ್ಲ. ಅಡವಿಯಲ್ಲಿ ನಿನ್ನ ಮೇಲಿರುವ ಪರಿಶುದ್ಧಾತ್ಮ ಭರಿತವು ನಿನ್ನನ್ನು ನಡೆಸಿಕೊಂಡು ಹೋಗತಕ್ಕದಾಗಿರ್ತದೆ. ಎಲ್ಲಿ ಕರ್ಕೊಂಡು ಹೋಗ್ತದೆ? ಎಲ್ಲಿ ಹೇಳಿ, ಬಾಯಿ ತೆಗೆದು ಹೇಳ್ರಿ, ಎಲ್ಲಿಗೆ? ಎಲ್ಲ ಗಮನ. ಅಡವಿಯಲ್ಲಿ ಯಾರಿದ್ದಾರೆ? ಮಾಮ ಇದ್ದಾರೆ. ಅಡವಿಯಲ್ಲಿ ಯಾರಿದ್ದಾರಪ್ಪ? ಸೈತಾನ್ ಇದ್ದಾನೆ. ಯಾರಿದ್ದಾರೆ? ಸೈತಾನ್ ಇದ್ದಾನೆ. ಸೈತಾನ್ ಅಡವಿಯಲ್ಲಿಲ್ಲ, ಎಲ್ಲಿದ್ದಾನೆ ತೋರಿಸ್ತೀನಿ ಈಗ ನೋಡ್ರಿ. ಆಗ ಅಡವಿಗೆ ಕರ್ಕೊಂಡು ಹೋಗಿ ಈ 3 ವಿಧವಾದ ಶೋಧನೆಗಳಲ್ಲಿ ಆತನು ಶೋಧಿಸಲ್ಪಟ್ಟನು. ಒಂದು ಕಣ್ಣಿನ ಆಸೆ,
ಎರಡನೇದು ಬದುಕುವ ಡಂಬಾಚಾರ, ಮೂರನೇದು ಮಾಂಸದ ಇಚ್ಛೆ. ಅಥವಾ ಯೇಸು ಕ್ರಿಸ್ತನಿಗೆ ಮೊದಲು ಮಾಂಸದ ಇಚ್ಛೆ, ಆಮೇಲೆ ಕಣ್ಣಿನ ಆಸೆ, ಆಮೇಲೆ ಬದುಕುಬಾಳ ಡಂಬಾಚಾರ ಬಂದಿತ್ತು. ಏದೇನ್ ತೋಟದಲ್ಲಿ ಅವ್ವ ಆದಾಮ್ ಸೋಲಿಸಲ್ಪಟ್ಟಿದ್ದು ಯಾವ್ದ್ರಿಂದ? ಇದೇ ಕಣ್ಣಿನ ಆಸೆ, ಮಾಂಸದ ಇಚ್ಛೆ, ಬದುಕುಬಾಳ ಡಂಬಾಚಾರ. ನೋಡೋದಕ್ಕೇನಿತ್ತು? ರಮ್ಯವಾಗಿತ್ತು. ತಿನ್ನೋದಕ್ಕೆ ಹೆಂಗಿತ್ತು? ಅಪೇಕ್ಷಿಸತಕ್ಕದಾಗಿತ್ತು. ತಿಂದ್ರೆ ಯಾರಾಗಿ ಆಗುವೆ? ಬದುಕುಬಾಳ ಡಂಬಾಚಾರ. ಇರೋದೇ ದೇವ್ರ ತರ, ಇನ್ನೊಂದು ತರ ದೆವ್ವ ತರ ಆಗೋದಕ್ಕೆ ಹೋಗ್ಬಿಟ್ರು. ಅರ್ಥ ಆಯ್ತಾ? ಈ ಶೋಧನೆ ಇವತ್ತು ನಮ್ಮೆಲ್ಲರಿಗೂ ಇದೆ ಇಲ್ಲ? ಕಣ್ಣಿನ ಆಸೆ, ಮಾಂಸದ ಇಚ್ಛೆ, ಬದುಕುಬಾಳ ಡಂಬಾಚಾರ. ಇದು ಯಾವಾಗ ನಿಮ್ಮನ್ನು ಬಿಟ್ಟು ಹೋಗ್ತದಂದ್ರೆ ನಮ್ಮಂತ ಪಾರ್ಶ್ವಗಳು ನಿಮ್ಮನ್ನು ಊತ ಹಾಕ್ಬಿಟ್ಟು ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳುಗು, ಬೂದಿಗೆ ಬೂದಿ ಅಂತ ಹಾಕ್ತೇವೆ ನೋಡು, ಅಲ್ಲಿವರೆಗೂ ಇರ್ತದೆ. ಉಪವಾಸ ಮಾಡಿ ಹೋಗ್ಬಿಡ್ಲಿದ್ದೇವ, ಮಾಂಸದ ಇಚ್ಛೆ ಇರಬಾರ್ದು, ಕಣ್ಣಿನ ಇಚ್ಛೆ ಇರಬಾರ್ದು, ಜುಂಗಿ ಬಾಬಾ ಕೆಲಸ ಎಲ್ಲ ಮಾಡಕ್ ಹೋಗ್ಬಿಡೋದು, ಹೋಗೋದಿಲ್ಲ. ಅದು ಇರ್ತದೆ. ಯಾಕೆ ಉಪವಾಸ ತೆಗಿಬಾರ್ದು ಅಂತೀರಿ ನೀವು? ಮತ್ತೆ ಮಾಂಸದ ಇಚ್ಛೆಗಳು ಹೆಂಗ್ ಜಯಿಸೋದು? ಸುಮ್ಮನೆ ಕೂತ್ಕೊಳ. ಮಾಂಸದ ಇಚ್ಛೆ ಜಯಿಸೋಕೆ ಉಪವಾಸ ಅಲ್ಲ, ಅದಕ್ಕೆ ಬೇರೆ ಒಂದು ಐತೆ, ಬಾ ನನ್ನ ಹತ್ರ ಹೇಳ್ಕೊಡ್ತೀನಿ. ಅರ್ಥ ಆಯ್ತು? ಉಪವಾಸದಿಂದ ಮಾಂಸ ಇಚ್ಛೆ ಅಡಗಿಸಕ್ಕಾಗಲ್ಲ. ಬಲದಿಂದಲೂ ಅಲ್ಲ, ಪರಾಕ್ರಮ ಅಲ್ಲ, ನನ್ನ ಆತ್ಮದಿಂದ ಅಲ್ಲ. ಮಾಂಸದ ಕ್ರಿಯೆಗಳನ್ನು ಆತ್ಮದಿಂದ ಮಾತ್ರ ಅಡಗಿಸಕ್ಕಾಗತ್ತೆ ಹೊರತು ಬೇರೆ ಯಾವುದರಿಂದ ಅಡಗಿಸಕ್ಕಾಗಲ್ಲ. ಉಪವಾಸ ಅನ್ನೋದು ನ್ಯೂ ಟೆಸ್ಟಮೆಂಟ್ ಅಲ್ಲಿ ವಾಕ್ಯ ಕೇಳ್ತಾ ಕೇಳ್ತಾ ಬ್ರದರ್ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ನಾವು ಕೆಲವೇ ಪಾಸ್ ಮಾರ್ಟಿನು ಅಥವಾ ಶ್ರೀನಿವಾಸ್ ಪಾಸ್ಟು ಅಥವಾ ನಾವೆಲ್ಲ ಕೂಡ್ಕೊಂಡು ಮಾತಾಡ್ತಾ ಇದ್ರೆ ಅವರ್ ಘಟನೆ ಆಗ್ಬಿಡ್ತದೆ. ಎಷ್ಟೋ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಮುಂಜಾನೆ 4 ಗಂಟೆವರೆಗೂ ಆಗ್ಬಿಟ್ಟಿದೆ. ಎಷ್ಟೋ ಒಂದು ದಿನ 2 ದಿನ ಲೆಕ್ಕ ಇಲ್ಲದ ದಿನಗಳು ಆ ಥರ. ಒಬ್ಬರೇ ಈ ಥರ ಜಾಸ್ತಿ ಜನ ಪ್ರಸಂಗ ಇರಲ್ಲ, ಒಬ್ಬರು 2 5 ಜನ 8 ಜನ, ಇದು ಟೈಮೇ ಹೋಗೋದೇ ಗೊತ್ತಾಗೋದಿಲ್ಲ. ಅದು ಉಪವಾಸ ಅಂದರೆ ಮರೆತು ಆತನ ಸಮ್ಮುಖದಲ್ಲಿ ಇರುವಂಥದ್ದೇ ಉಪವಾಸ. ಸರ್, ಈಗ ನಮ್ಗೆ ಕೇಳಿ, ಎಲ್ಲಿಗೆ ಹೋದ್ರು ಅವರು? ಏನಕ್ಕೆ ಹೋದ್ರು? ಸೈತಾನನಿಂದ ಶೋಧಿಸಲ್ಪಡೋದಕ್ಕಾಗಿ ಹೋದ್ರು. ಉಪವಾಸ ಇದ್ರೆ ಪವರ್ ಬರ್ತದೆ. ಪವರ್ ಬರೋದಿಲ್ಲ. ಪವರ್ ಬರೋದು ಹೇಗೆ? ಅಭಿಷೇಕ ಬಂದಾಗ ಪವರ್ ಬರ್ತದೆ. ಹೇಳ್ತೀನಿ, ಪವರ್ ಎಲ್ಲ ಹೆಂಗ್ ಬರ್ತದೆ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಹೇಳ್ರಿ, ಉಪವಾಸ ತೆಗೆದು ಎಲ್ಲಿಗೆ ಹೋದರು ಅಂತನು? ಸೈತಾನಿಂದ ಶೋಧಿಸಲ್ಪಡೋದಕ್ಕಾಗಿ ಅಡವಿಗೆ ಹೋದನು. ಯಾರು ನಡ್ಸ್ಕೊಂಡು ಹೋಗಿದಾರ್ನ? ಪವಿತ್ರ ಆತ್ಮ. ನಿನ್ನನ್ನು ಯಾರು ನಡೆಸ್ಬೇಕು? ಪವಿತ್ರ ಆತ್ಮ ನಡೆಸ್ಬೇಕು. ಪವಿತ್ರ ಆತ್ಮ ಭರಿತರಾಗಿದ್ದೀನಿ ಅಂತ ಹೇಳೋದು ಮುಖ್ಯ ಅಲ್ಲ, ಪವಿತ್ರ ಆತ್ಮ ನಡೆಸಲ್ಪಡುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ಇವತ್ತು ಅನೇಕ ಸೇವಕರುಗಳು ಅಭಿಷೇಕದಲ್ಲಿ ತುಂಬಲ್ಪಟ್ಟವರಾಗಿರ್ತೀವಿ, ಆದರೆ ಅದೇ ಅಭಿಷೇಕದಲ್ಲಿ ನಡೆಸಲ್ಪಡೋದಕ್ಕಾಗಿ ನಮ್ಮನ್ನ ಬಿಟ್ಟು ಕೊಡೋದಿಲ್ಲ. ತಕ್ಷಣ ನಮ್ಮ ಮಾಂಸದಲ್ಲಿ ಯೋಚನೆ ಮಾಡ್ತೀವಿ. ಮಾಂಸದಲ್ಲಿ ಯೋಚನೆ ಮಾಡಿ ನಮ್ಗೆ ಯಾವುದು ಒಳ್ಳೇದು ತೋಚಿಸ್ತದೋ ಅವುಗಳಲ್ಲಿ ಕೈ ಹಾಕ್ತೀವಿ. ಬೈಬಲ್ ಹೇಳುತ್ತದೆ, ಮನುಷ್ಯನಿಗೆ ತೋಚಿಸುವ ಅನೇಕ ಕಾರ್ಯಗಳಿದೆ, ಅದರ ಅಂತ್ಯವು ಡ್ಯಾಶ್. ಎಷ್ಟು ಜನ ಕೈ ಸುಟ್ಕೊಂಡಿದ್ದೀರಿ, ಎಷ್ಟು ಜನ ವ್ಯಥೆ ಪಡ್ತಿದ್ದೀರಿ, ಇವತ್ತು ಎಷ್ಟು ಜನ ವ್ಯಥೆ ಪಡ್ತಿದ್ದೀರಿ. ಕಾರಣ ಏನು? ಯು ಆರ್ ಜಸ್ಟ್ ಲೆಡ್ ಬೈ ಅ ಫ್ಲೆಶ್. ಮಾಂಸದಲ್ಲಿ ನಡೆದದು. ಮಾಂಸ ಚಿಂತೆ ಮರಣ, ಆತ್ಮನ ಚಿಂತೆಯು ಜೀವವು ಸಮಾಧಾನ. ಒಬ್ಬ ಮನುಷ್ಯನು ಆತ್ಮ ನಡೆಸಲ್ಪಡ್ತಾರೆ, ಅವನ ಲೈಫಲ್ಲಿ ಜೀವವು, ಅವನ ಮನಸ್ಸಲ್ಲಿ ಸಮಾಧಾನ ಉಳ್ಗತಕ್ಕದಾಗಿರ್ತದೆ. ಪೀಸ್ಫುಲ್ಲೇ ಇಲ್ಲ ಸೇವಕರಿಗೆ. ಇವತ್ತು ಸೇವೆ ಮಾಡುವವರಿಗೆ ಏನಿಲ್ಲ, ಸಮಾಧಾನವೇ ಇಲ್ಲ. ನೈಟ್ ದೆವ್ವ ಮಲಗ್ದಂಗೆ ಮಲ್ಕೊಂಡಿರ್ತಾರೆ, ಪಟ ಬಿಟ್ಟು 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 ಕಣ್ ಬಿಟ್ಕೊಂಡು ಯೋಚನೆ. ಅವ್ನು ನೋಡ್ಕೊಂಡು ಹೋಗ್ಬಿಡ್ತಾನ, ಇವ್ನು ಕಳ್ಕೊಂಡು ನಾವು ಬರಲಿಲ್ಲಲ್ಲ, ಇದು ಅವೋ ಕಳ್ಳ, ಅವನು ಇವತ್ತು ಬಂದಿರೋದು ಅದಕ್ಕೆ ಅವನು ಓಹೋ. ಒಂದ್ಸತಿ ಪಾಟಿನ ಅವ್ರು ಹೇಳ್ತಿದ್ರು, ಅವರೇ ಒಬ್ಬರೇ ಮಾತಾಡ್ತಿದ್ದಾರಂತೆ. ಆಗ ನಾ ಕರೆಕ್ಟಾಗಿ ಫೋನ್ ಮಾಡಿದೆ. ಅಯ್ಯೋ ಹೌದು, ಹುಚ್ಚಿನ ಥರ ಆಗ್ಬಿಡಿದೆ, ನಾನೇ ಮಾತಾಡ್ತಿರ್ತೀನಿ. ಅವ್ರೊಬ್ಬರೇ ಅಲ್ಲ, ಎಲ್ಲ ಮನುಷ್ಯನಾಗಿದ್ರೆ ನೀನು ಮಾತಾಡ್ತೀಯ. ಪೇಯೋ ಪಿಚಾಚ ಆಗಿದ್ರೆ ಇಲ್ಲ ಮೆಂಟಲ್ ಪಾರ್ಟಿಗಳಿದ್ರೆ ಮಾಡಲ್ಲ.
ಇದು ಪ್ರತಿಯೊಬ್ಬರು ಆ ಹಾದಿಯಲ್ಲಿ ಹೋಗ್ತಾರೆ. ಯೇಸುವೆ ಹೋದ್ರು ನೀನೇನ್ ಮಹಾ, ಅರ್ಥ ಆಯ್ತ್ರಿ? ನೀವು ನಮ್ಮನ್ನೆಲ್ಲ ನೋಡಿ ಇವ್ರೆಲ್ಲ ಪಾಪ ಭಾಗ್ಯವಂತ ತಿಳ್ಕೊಂಬೇಡ್ರಿ. ನಮ್ಮ ಹಿಂದೆ ಬಾ, ಸ್ಟೋರಿ ಹೇಳ್ತೀನಿ. ಈ ಮನೆ ಹಿಂದ್ಗಡೆ ಬಾ, ಸ್ಟೋರಿ ಹೇಳ್ತೀನಿ. ಸ್ಟೇಜಲ್ಲಿ ಹೇಳಲ್ಲ, ನಾನು ನಡ್ಕ ಬಂದ್ಬಿಡ್ಬೇಕು ನಿನಗೆ. ಆದ್ರೆ ನಮ್ಮ ನಡೆಸುವವರು ನಮ್ಮ ಜೊತೆಲೇ ಇರುವಾತನಾಗಿದ್ದಾರೆ. ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳಿದಾತ. ತಿಳ್ಕೊಂಬೇಡ್ರಿ ಅವ್ರು ಒಬ್ರಿಗೆ ಮಾತ್ರ, ನಮ್ಮೊಬ್ರಿಗೆ ಮಾತ್ರ ಬಂದೈತೆ, ನನಗೆ ಯಾಕೆ ಹಿಂಗೆ ಬರ್ತೈತೆ ಅಂತ ತಿಳ್ಕೊಂಬೇಡ್ರಿ. ಪ್ರತಿಯೊಬ್ಬ ಮನುಷ್ಯನ ಈ ಪ್ರಪಂಚದ ರಕ್ಷಣೆ ಹೊಂದಿದ ನಂತರ ಅವನು ಖಂಡಿತವಾಗಿ ಅಡವಿಯ ಅನುಭವದಲ್ಲಿ ಹೋಗ್ಲೇಬೇಕು. ಆದರೆ ಭಯಪಡಬೇಡ್ರಿ, ನಿಮ್ಮ ಸಂಗಡ ಸಹಾಯಕನಿದ್ದಾನೆ. ಈ ಅಡವಿಯ ಅನುಭವದಲ್ಲಿ ಆತ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಯೇಸು ಕ್ರಿಸ್ತನು 13ನೇ ವಚನ ಓದ್ಕೊಳ್ರಿ. ಸಕಲ ವಿಧವಾದ, ಎಷ್ಟು ವಿಧವಾದ? ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು, ಯಾರನ್ನು? ಯೇಸುವನ್ನು. ಆಗ ಎಲ್ಲಿದ್ದ? ಪಕ್ಕದಲ್ಲೇ ಇದ್ದ. ದುಶ್ಮನ್ಗಿದ್ದಾರೆ. ಯೇಸುವಿಗೆ ಬಗಲ್ ಮೇ. ಸ್ವಲ್ಪ ಕಾಲ ಯಾರನ್ನು ಬಿಟ್ಟು ಹೋದ? ಯೇಸುವನ್ನು. ಮತ್ತೆ ನಿನ್ ಕತೆ ಹೆಂಗೆ ಹೇಳ್ರಿ? ಯೇಸುವನ್ನು ಹಿಡ್ಕೊಂಡಿರ್ಲಿಲ್ಲ, ಜೊತೆಲಿ ಇದ್ದ, ಮನಸ್ಸಲ್ಲಿದ್ದ. ಆತನು ಆವಾಗ ಬಿಟ್ಟು ಹೋದ, ಸ್ವಲ್ಪ ಕಾಲ ಬಿಟ್ಟು ಹೋದ. ತಿರ್ಗಾ ಬಂದಿರ್ತಾನೆ. ಹೋದೆ ಪಿಚಾಚ್ ಅಂದ್ರೆ ಬಂದೆ ಕಾಮಾಕ್ಷಿ ಅಂತದ್ದು. ಹಿಂಗ್ ಹೋಗ್ತಾನೆ, ತಿರ್ಗಾ ಸ್ವಲ್ಪ ದಿನ ಆದ್ಮೇಲೆ ತಿರ್ಗಾ ಬರ್ತಾನೆ. ಎಲ್ಲಿವರೆಗೂ ಬರ್ತಾನೆ? ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು, ಬೂದಿಗೆ ಬೂದಿ ಅಂತ ಮಣ್ಣಾಕ್ತೀನಿ ನೋಡಿ ನಿನ್ನ, ಅಲ್ಲಿವರೆಗೂ ಬರ್ತದೆ. ಅರ್ಥ ಆಯ್ತ್ರಿ? ಅಯ್ಯೋ ಯಾಕೆ ಸಕ್ಕಾಗ್ಬಿಟ್ರಿ? ಡೋಂಟ್ ವೆರಿ ರೀ, ನಿಮ್ ಜೊತೆ ರೀ ಲೋಕದಲ್ಲಿರೋಗಿಂತ ನಿನ್ನಲ್ಲಿರೋರು ಹೆಚ್ಚಿನವರಿದ್ದಾರೆ. ಅಯ್ಯೋ ಏನ್ ಪಾಸಂಗ್ ಅಂದ್ಬಿಟ್ರಿ, ಶಾಪ ಕೊಟ್ಬಿಟ್ರಿ ನೀವು ಅಂತಾರೆ. ಶಾಪ ಅಲ್ಲ, ಅದು ಆಶೀರ್ವಾದ ನಮಗೆ. ಕಳ್ಳನನ್ನು ಹಿಡಿದಾಗ ಎಷ್ಟು ಆಶೀರ್ವಾದ ಅಂತೆ? 7ರಷ್ಟು ಕಳ್ಳನ್ನು ಸಿಕ್ಕಿದ್ರೆ ಅವ್ನು ಹಿಡ್ಕೊಂಡ್ಬಿಟ್ರಿ ನೀನು, ಎಷ್ಟು ಕಿತ್ಕೋಬೇಕು? 7 ಅನ್ನೋದು ಪರಿಪೂರ್ಣ. ನಿನ್ನ ಲೈಫಲ್ಲಿ ಬರುವ ಪ್ರತಿಯೊಂದು ಶೋಧನೆಯನ್ನ ಇವನೇ ಕಳ್ಳ ಅಂತ ಆತ್ಮನ ಸಹಾಯದಿಂದ ಅವನ್ನ ಹಿಡ್ಕೊಂಡ್ಬಿಟ್ರೆ ನೀನು 7ರಷ್ಟು ಬಿಟ್ಟು ಹೋಗ್ಬೇಕು ಅವ್ನು ಹೋಗುವಾಗ. ಆಮೇಲೆ ದ ಪ್ರಾಬ್ಲಮ್ ಮೋರ್ ಆಶೀರ್ವಾದ 7ರಷ್ಟು ನಿನಗೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಸ್ಮಾಲ್ ಚಿಕ್ಕದ ಅಷ್ಟೇ 7ರಷ್ಟು ನಿನಗೆ, ದೊಡ್ಡದ ಅದು 7ರಷ್ಟು. ಕೋಟಿಗಟ್ಟಲೆ ಪ್ರಾಬ್ಲಮ್ಮ, 7 ಕೋಟಿ ಆಶೀರ್ವಾದ, ಇನ್ಕಮ್. ಅರ್ಥ ಆಯ್ತ್ರಿ? ಅಯ್ಯೋ ನಮ್ಮ ಕಷ್ಟ ನಮಗೆ ಗೊತ್ತು, ನೀವೇನು ಅಂತೀರಾ, ಸುಲಭವಾಗಿ ಅಂತೀರಾ ನೀವು. ಅದೇ ಸುಲಭ ಮಾಡಿಕೊಡ್ತಿದ್ದೀನಿ. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. ಯೇಸುಗೆ ಸಹಾಯ ಬೇಕಾಗಿತ್ತ? ಇಲ್ಲ, ನಮಗ್ ಬೇಕಾ ಬೇಡ? ಅದಕ್ಕೆ ನಮ್ಮ ಸಂಗಡ ಇದ್ದಾರೆ. ನಾವೇನ್ ಮಾಡ್ತೀವಿ ಅಂದ್ರೆ, ನಾನೇ ಟ್ಯಾಕಲ್ ಮಾಡ್ಕೊಂತಿದ್ದೇವ್ರೆ, ನಾನೇ ಒಂದ್ ಕೈ ನೋಡ್ಕೊಂಡ್ಬಿಡ್ತೀನಿ. ಮೆದಿ 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 ತುದಿ 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 ಅಂತ ಗುದಿ ಅಮ್ಮವಾರ ಸ್ಟೇಜಲ್ಲಿ ತುದಿ ಗುದಿ ಕೀಳಮ್ಮನ ಓದಿ ಅವಾಗಟ ವಾಂಗಿಲ್ಲ. ನಾಲೆಜ್ ಇರಬೇಕು, ವಿಸ್ಡಮ್ ಇರಬೇಕು. ನಮ್ಮ ದೇವರ ಆತ್ಮ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪರಿಶುದ್ಧಾತ್ಮ 40 ದಿನ ಯೇಸು ಸ್ವಾಮಿ ಶೋಧಿಸಲ್ಪಟ್ಟಾಗ, ಈಗ ಯೇಸು ಸ್ವಾಮಿ ಹತ್ರ ಸೈತಾನ್ ಏನಂದ? ಇಫ್ ಯು ಆರ್ ಅ ಸನ್ ಆಫ್ ಗಾಡ್, ಈ ಕಲ್ಲನ್ನ, ನೀವು ದೇವಕುಮಾರನಾಗಿದ್ರೆ ಈ ಕಲ್ಲುಗಳನ್ನ ಏನ್ ಮಾಡೋಂದ? ಯಾವಾಗಂದ? 12ನೇ ವಚನ ಹೋದಪ್ಪ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನ, ಸಾರಿ 4ನೇ ವಚನ, 4ನೇ ವಚನ. ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿದ್ದರೆ. ಇಲ್ಲ, ಅದಕ್ಕೆ ಮುಂಚೆ ಉಪವಾಸ ಮುಗಿದ ಮೇಲೆ ಸೈತಾನದಿಂದ ಶೋಧಿಸಲ್ಪಟ್ಟು ಆ ದಿವಸಗಳಲ್ಲಿ ಆತನು ಏನು ತಿನ್ನಲಿಲ್ಲ. ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು. ನೋಡಿ, ಉಪವಾಸ ಕಳೆದ ಮೇಲೆ ಏನ್ ಬಂತು? ನಮಗೂ ಬರ್ತದೆ ಇಲ್ಲ? ಓದ್ಕೊಳ್ಳಿ.
ಆಗ ಆಗ ಸೈತಾನನು ಆತನಿಗೆ ನೀನು ದೇವರ ಮಗನಾಗಿದ್ದರೆ ಅಲೋ ಕೇಳಿ ನೀನ್ ದೇವರ ಮಗನಾಗಿದ್ದರೆ ಈ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಅಪ್ಪಣೆ ಕೊಡು ಎಂಬುದಾಗಿ ಹೇಳಿದ್ರು. ಕೆಲವರು ಹೇಳ್ತಾರೆ, ಯಾಕೆ ಯೇಸು ಉಪವಾಸ ಮುಗ್ದಿತ್ತಲ್ಲ, ಮಾಡ್ಬೋದಾಗಿತ್ತಲ್ಲ ಅಂತಂದ. ಅಲ್ಲ ಬ್ರದರ್, ಅವ್ರು ಮಾಡಿದ್ರೆ ಈ ಪ್ರಪಂಚದಲ್ಲ ರೊಟ್ಟಿ ಆಗ್ಬಿಡ್ತಿತ್ತು. ಏನೇನು ಕತೆ ಬಿಡ್ತಾರೆ ರೀಲ್ಗಳು, ಎಂತ ಬರ್ಬೇಕು ರೀಲ್ಗಳು ಬಿಡ್ತಾರೆ. ಎವ್ರಿ ವರ್ಡ್ ಹ್ಯಾಸ್ ಟು ಬಿ ಇಂಟರ್ಪ್ರೆಟೆಡ್ ಬೈ ದ ವರ್ಡ್. ಪ್ರತಿಯೊಂದು ವಾಕ್ಯವು ಇನ್ನೊಂದು ವಾಕ್ಯದ ಒತ್ತನೆಯಿಂದ ಮಾತ್ರ ವಿವರಣೆ ಮಾಡಬೇಕು ಹೊರತು ಸುಮ್ಮನೆ ಬಾಯಲ್ಲಿ ಬಂದದ್ದೆಲ್ಲ ಹೇಳಕ್ ಹೋಗಬಾರ್ದು, ಆ ಕಥೆಗಳು ಕೇಳಬಾರ್ದು. ಈಗ ಅಲ್ಲಿ ಪ್ರಶ್ನೆ ಏನಂತಂದ್ರೆ, ಸೈತಾನನ ಯೇಸು ಹೇಳ್ತಾನೆ, ಉಪವಾಸ ಮುಗಿದು ಹಸಿವಾಗಿದ್ದಾಗ ಆತನ ಬಂದು ಕೇಳ್ತಾನೆ, ನೀನು ದೇವಕುಮಾರನೇ ಆಗಿದ್ದರೆ. ಸೈತಾನ್ ಬಂದು ಪಿಕ್ಚರ್ ಎಲ್ಲ ಹಂಗ ಬಂದ ಇಲ್ಲ. ಎಲ್ಲಿ ಬಂದ? ಮನಸ್ಸಲ್ಲಿ ಬಂದ. ಎಲ್ಲಿ ಬಂದ? ಮನಸ್ಸೊಳಗೆ ಬಂದು ಹೇಳ್ದ, ಇಫ್ ಯು ಆರ್ ಅ ಸನ್ ಆಫ್ ಗಾಡ್, ಈ ಕಲ್ಲುಗಳನ್ನು ಏನಾಗಿ ಮಾಡು, ಮಾಡಬಹುದಲ್ಲ. ಮಾಡಿದ್ರೆ ಏನ್ ತಪ್ಪು? ಉಪವಾಸ ಮುಗಿದಾಯ್ತು, ದೇವದೂತರಿಗೂ ಪೋಷಣೆ ಮಾಡಿದ್ರು. ಅವನು ಕೇಳಿದ ಪ್ರಶ್ನೆ ಒಳಗೆ ಏನು ಗೊತ್ತಾ, ಒಂದು ತಂತ್ರ ಇತ್ತು. ಅಂದ್ರೆ ಅವನು ಯೇಸುವನ್ನು ಹೇಳ್ತಾನೆ, ನೀನ್ ದೇವಕುಮಾರನೇ ಆಗಿದ್ದರೆ ಈ ಕಲ್ಲುಗಳನ್ನು ಏನ್ ಮಾಡು, ರೊಟ್ಟಿ ಮಾಡು. ಈಗ ಯೇಸು ತಾನು ದೇವಕುಮಾರ ಎಂಬುದಾಗಿ ಯಾರಿಗೆ ಪ್ರಕಟ ಮಾಡಬೇಕಾಗಿತ್ತು? ಸೈತಾನ್ಗ? ಜನರಿಗ? ಯೇಸು ಹೇಳಿದ್ರು, ಮಾಂಸ ರಕ್ತವಾಗಿರೋ ನಾನು ಇದಕ್ಕೆ ನಿನಗೆ ಪ್ರಕಟ ಮಾಡಲಿಲ್ಲ, ಪರಲೋಕದಲ್ಲಿರುವ ತಂದೆಯಾದ ದೇವರು ಪ್ರಕಟ ಮಾಡಿದ್ರು. ಅದಕ್ಕೆ ಮುಸ್ಲಿಂನವ್ರು ಕೇಳ್ತಾರೆ, ಎಲ್ಲಾದ್ರೂ ಯೇಸು ನಾನು ದೇವರು ಅಂತ ಹೇಳಿದ್ರ ಒಂದು ತೋರಿಸ್ಬಿಡಿ ಅಂತಾರೆ. ತನ್ನನ್ನು ಕುರಿತು ತಾನೇ ಸಾಕ್ಷಿ ಕೊಡೋದು ಅದು ನಿಲ್ಲೋದಿಲ್ಲ. ಅದಕ್ಕೆ ಯೇಸು ನಾನು ದೇವರು ಅಂತ ಎಲ್ಲೂ ಹೇಳಿಲ್ಲ. ಅದರ ಮರಮುಗಿಯಾಗಿ ಆತನು ಹೇಳಿದ್ದ, ನಾನು ತಂದೆ ಒಂದಾಗಿದ್ದೇವೆ, ನನ್ನನ್ನು ಕಂಡವನು ತಂದೆಯನ್ನು ಕಂಡವನಾಗಿದೆ ಅಂತ ಹೇಳಿದ್ದಾರೆ ಹೊರತು ಐ ಆಮ್ ಗಾಡ್, ಐ ಆಮ್ ಸನ್ ಆಫ್ ಗಾಡ್ ಹಂಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ. ನಾವು ಹೇಳ್ತೀವಿ ನೋಡ್ರಿ, ನಾನು ಬದಲಾಗಲ್ಪಟ್ಟು ನಾನು ಐ ಬಂದ್ರೆ ಡೇಂಜರ್. ಆದ ಕಾರಣ ಸೈತಾನ ತಂತ್ರೂಪ ಏನಂದ್ರೆ, ಯೇಸುವನ್ನ ನಾನೇ ದೇವಕುಮಾರ ಅಂತ ಪ್ರೂವ್ ಮಾಡೋದಕ್ಕಾಗಿ ಯೇಸು ಬಂದಿಲ್ಲ, ಅವನನ್ನ ಜಯಿಸುವುದಕ್ಕಾಗಿ ಬಂದಿದ್ದಾರೆ. ತಕ್ಷಣ ಯೇಸು ಹೇಳಿದ್ರು, ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದ ಬದುಕ್ತಾನೆ. ತನ್ನನ್ನು ತಾನೇ ಮರಣದವರೆಗೂ ದೇವರಾಗಿದ್ರು ದೇವರ ಪದವಿಯನ್ನು ಒಳ್ಳೆನೋ ಎಂಬುದಾಗಿ ಹೇಳಿದೆ, ಅದನ್ನು ಬದಿಗಿಟ್ಟು ಮರಣದವರೆಗೂ ತನ್ನನ್ನು ತಗ್ಗಿಸಿಕೊಂಡನು. ಯಾರು ತಗ್ಗಿಸಲ್ಪಡ್ತಾರೋ ಅವ್ರು ಹೆಚ್ಚಿಸಲ್ಪಡತಕ್ಕಂಥವರಾಗಿದ್ದಾರೆ. ಹಾಗಾಗಿ ಯೇಸು ಆತನು ಮನುಷ್ಯನು ಅಂತ ಹೇಳ್ತಾರೆ. ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದಲ್ಲ, ದೇವರ ಬಾಯಿಂದ ಬರುವ ವಾಕ್ಯದಿಂದ ಬದುಕ್ತಾರೆ. ಮತ್ತಿಂದ ಒಂದು ಕ್ಷಣದಲ್ಲಿ ಈ ಪ್ರಪಂಚದ ಎಲ್ಲವನ್ನು ತೋರಿಸಿ, ಇದೆಲ್ಲ ಯಾರು ಕೊಡಲ್ಪಟ್ಟಿದೆ? ನನಗೆ ಕೊಡಲ್ಪಟ್ಟಿದೆ. ಇವನು ಕೊಟ್ರ ತಗೊಂಬಂದು ಯಾರಾದ್ರು? ಕೊಡಲ್ಪಟ್ಟಿದ್ದು ಯಾರಿಗೆ? ಹೇಳಿ, ಯಾರು ಕೊಟ್ರು? ದೇವ್ರು ನಮಗ್ ಕೊಟ್ರು, ನಮ್ಮ ತಾತನ ಕೊಟ್ರು. ತಾತನ ಸ್ವತ್ತಿಗೆ ಪವರ್ ಜಾಸ್ತಿ ಅಪ್ಪನ ಸ್ವತ್ತಿಗಿಂತ, ಗೊತ್ತಾ? ಹೋಗಿ ಹೊಡ್ಕೊಳ್ಳಿ ಮತ್ತೆ ತಾತನ ಸ್ವತ್ನ. ಅಪ್ಪ ಸ್ವತ್ತಿಗಿಂತಲೂ ತಾತನ ಸ್ವತ್ತಿಗೆ ಪವರ್ ಜಾಸ್ತಿ. ಅಪ್ಪ ಹೇಳ್ಬೋದು, ನಾನು ಸಂಪಾದನೆ ಮಾಡಿದ್ದು ಕೊಟ್ರೆ ಇಲ್ಲದ ಬಿಟ್ಟೆ ಅಂತ. ತಾತನ ಸ್ವತ್ತನ್ನು ಕೊಡ್ಬೇಕು. ಕೊಡ್ಬೇಕ ಬೇಡ? ಹೇಳ್ರಿ, ನಿಮ್ ತಾತ ಯಾರು? ಹೋಗಿ ತಗೊಳ್ರಿ ಎಲ್ಲ. ಆಮೇಲೆ ಈಗ ಈ ಪ್ರಪಂಚದಲ್ಲಿರೋದೆಲ್ಲ ನನಗೆ ಕೊಟ್ಟಿದೆ, ನೀನ್ ನನಗೆ ಅಡ್ಡ ಬೀಳು. ನೀನ್ ಮನುಷ್ಯ ಅಂತ ಹೇಳ್ಬಿಟ್ಟಲ್ಲ, ನೀನ್ ನನಗೆ ಅಡ್ಡ ಬೀಳು, ನಾನು ಇದೇನೇ ಮಾಡ್ತೀನಿ, ನಿನಗೆ ಕೊಟ್ಟು ಬಿಡ್ತೀನಿ. ಸುಮ್ಮನೆ ಸಿಲ್ವೆ ಮೇಲೆ ಹೋಗಿ ಸತ್ಕೊಂಡು ಇವತ್ತು ಒಂದೊಂದು ಜನ ಒಳಗೆ ಬರ್ತಾ ಇದ್ದೆ, ಒಂದೇ ಸತಿ ಒಳ್ಕೊಂಡು ಹೋಗ್ಬಿಟ್ಟು ಜನರನ್ನ
ಯಾಕೆ ಸುಮ್ಮನೆ ಸಿಲುವೆ ಮೇಲೆಲ್ಲ ನೇತಾಡ್ಕೊಂಡು ಸಾಯ್ಬೇಕು ನೀನು, ನನಗಂತೆ ಬಿಡು. ಆಗ ಪರಿಶುದ್ಧಾತ್ಮ ದೇವರಿದ್ದ ಕಾರಣ ನಿನ್ನ ದೇವರಾದ ಯೆಹೋವನನ್ನು ಬಿಟ್ಟು ಬೇರೆ ಯಾರನ್ನ ಏನ್ ಮಾಡಬಾರ್ದು, ಆರಾಧಿಸಬಾರದು. ನಮಸ್ಕಾರ ಮಾಡಬಾರ್ದು ಅಂತ ಬರೆದಿದೆಯಲ್ಲ. ಸೊ ಅವಾಗ ಕೂಡ ನಾನೇ ದೇವರು, ನನಗೆ ನೀನು ಅಡ್ಡ ಬೀಳು ಅಂತ ಹೇಳಿಲ್ಲ. ಆತನ ಹೇಳಿದ್ರು ದೇವರಾದ ಯೆಹೋವನನ್ನು ಬಿಟ್ಟು ಬೇರೆ ಯಾರಿಗೇನ್ ಮಾಡಬಾರ್ದು, ನಮಸ್ಕಾರ ಮಾಡಬಾರ್ದು. ತಿರ್ಗಾ ಸೈತಾನೇನಂದ, ಅವನು ಮೇಲದ ಕೆಳಗೆ ಧುಮುಕು. ನಿನ್ನ ಕಾಯುವ ದೂತರುಗಳು ನಿನ್ನ ಕಾಲು ತಗಲ್ದಂತೆ ಹಿಡ್ಕತ್ತಾರಂತಂದಾಗ ನಿನ್ನ ದೇವರಾದ ಯೆಹೋವನನ್ನು ಏನ್ ಮಾಡಬಾರದು, ಪರೀಕ್ಷಿಸಬಾರದು. ಬೈಬಲ್ ಹೇಳ್ತದೆ ಆತನ ಧರ್ಮಶಾಸ್ತ್ರವನ್ನ ನೆರವೇರಿಸಕ್ಕೆ ಬಂದ್ರೆ ಹೊರತು ಅದನ್ನು ಹಾಳು ಮಾಡೋದಕ್ಕಾಗಿ ಬಂದಿಲ್ಲ. ಸೊ ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ರು, ಸೈತಾನನ್ನ ಜಯಿಸಿದ್ರು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇದು ಹೋಲಿ ಸ್ಪಿರಿಟ್ ಸಹಾಯ ಇಲ್ಲದಿದ್ರೆ ನಾನು ಒಂದು ಕೈ ನೋಡ್ಬಿಡೋ ಬಾ, ಒಂದು ಪಾಸ್ 3 ದಿನ ದೆವ್ವ ಓಡಿಸಿ ಸುಸ್ತಾಗ್ಬಿಟ್ಟಾರೆ, ಉಪವಾಸ ಆಯ್ತು, ಆ ದೆವ್ವ ಹೋಗಂಗಿಲ್ಲ. ಕೊನೆಯಲ್ಲಿ ಬೇಜಾರಾಗ್ಬಿಟ್ಟಾರೆ, ಇದು ಈ ಪಿಚಾಚಿ ಹೋಗೋದಿಲ್ಲ ಅಂತೇಳಿ ಅದು ಏನು ಬೇಕು ತೊಳಿ ಅಂತಂದ್ರು. ಒಂದೇ ಒಂದು ಕ್ಯಾಂಡಲ್ ಕಟ್ಸ್ಬಿಟ್ಟು ಹೋಗ್ಬಿಡ್ತೀನಿ ಅಂತಂದು. ಅದು ಅವತ್ತು ಹೇಳ್ಬಾರ್ದ, ಪಿಚಾಚೆ ತಗೊಂಬಮ್ಮ ಕ್ಯಾಂಡಲ್ ಒಂದು ತಗೊಂಬಂದು ಕಸಿದ್ರು, ಪಾಸ್ಗೆ ದೆವ್ವ ಹೇಳ್ಕೊಂಡ್ಬಿಡ್ತು. ಕೆಲವರು ಹೀಗೆ ಪಾಸ್ಗಳು ದೆವ್ವ ಹಿಡ್ಕೊಂಡಿರ್ತದೆ, ಗೊತ್ತಾಗಲ್ಲ ಅಷ್ಟೇ. ಅವ್ರು ಮಾಡೋ ಅವತಾರದಲ್ಲಿ ಕಂಡು ಹಿಡ್ಕೊಬೇಕು ಪಾಸ್ಗೆ ದೆವ್ವ ಹಿಡ್ಕೊಂಡಿದೆ ಅಂತ. ದೆವ್ವ ಓಡಿಸಿ ಸ್ಪೆಷಲಿಸ್ಟ್ ಇವರು. ಆದರೆ ಮನೆಯಲ್ಲಿ ಇವರು ಓವರ್ ಫೆಸಿಲಿಟಿ ಆಗಿ ನಡ್ಕೊಂತಾರೆ. ದಯಮಾಡಿ ಇಂಥ ನಾಟಕ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಡಬೇಡ್ರಿ. ಹೋಲಿ ಸ್ಪಿರಿಟ್ ಸಹಾಯದಿಂದಲೇ ಡೀಲ್ ಮಾಡ್ರಿ. ನಿನ್ನ ಶರೀರದ ಇಚ್ಛೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬಾಚಾರವನ್ನ ಮಾಂಸದಲ್ಲಿ ರಕ್ತದಲ್ಲಿ ಓಡ್ಸಕ್ಕೆ ಪ್ರಯತ್ನ ಪಡಬೇಡ್ರಿ. ಪರಿಶುದ್ಧಾತ್ಮನ ಸಹಾಯದಿಂದ ಮಾತ್ರ ಅದನ್ನು ಎದುರಿಸ್ಕೊಳ್ರಿ. ಗಲಾತ್ಯರದು ಹೇಳ್ತದೆ ಮಾಂಸಕ್ಕೆ ವಿರೋಧವಾಗಿ ರೋಮರ್ ಪತ್ರಿಕೆ ಮಾಂಸಕ್ಕೆ ವಿರೋಧವಾಗಿ ಆತ್ಮಕ್ಕೆ ವಿರೋಧ ಮಾಂಸ ಒಂದಕ್ಕೊಂದು. ಗಲಾತ್ಯರ 5ನೇ ಅಧ್ಯಾಯ 16-17 ವಚನ ಹೇಳ್ತದೆ, ಒಂದಕ್ಕೊಂದು ಏನ್ ಮಾಡ್ತದೆ. ಆಗ ಆತ್ಮದಿಂದ ಮಾತ್ರ ಮಾಂಸದ ಕ್ರಿಯೆಗಳು ಏನ್ ಮಾಡಕ್ಕಾಗತ್ತೆ. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಆತ್ಮ ನಿಮ್ಮಲ್ಲಿ ವಾಸವಾಗಿರೋದ್ರಿಂದ ಸಾವುಗೆ ಬಂದಂತೆ ಪಾಪಕ್ಕೆ ಸಂಬಂಧಪಟ್ಟ ಈ ಶರೀರವನ್ನ ಅದನ್ನ ಎಬ್ಬಿಸಕ್ಕೆ ಶಕ್ತರಾಗಿದ್ದಾರೆ. ಆಗ ಹೋಲಿ ಸ್ಪಿರಿಟ್ ನಿನ್ನ ಹತ್ರ ಕೊಟ್ಟಿರುವಂತದ್ದು ನಿನ್ನ ಶರೀರದ ಇಚ್ಛೆ, ನಿನ್ನ ಶರೀರದ ಕಾರ್ಯಗಳನ್ನ ಜಯಿಸುವುದಕ್ಕಾಗಿ ಹೋಲಿ ಸ್ಪಿರಿಟ್ ನಮ್ಮ ಒಳಗಿದ್ದಾರೆ. ಆಮೇಲೆ ನೋಡ್ರಿ, ಕೆಲವೊಮ್ಮೆ ನಾವು ಫೋನ್ಗಳಲ್ಲಿ ಮಾತಾಡ್ಕೊತೀವಿ. ಈಗಲೂ ಒಂದು ಹುಡುಗಿ ಫೋನ್ ಮಾಡೋದು, ಪಾಸ್ಟರ್ ಸಾರಿ ಪಾಸ್ಟರ್ ಬ್ಯುಸಿ ಆಗಿದ್ದೀರಿ. ಒಬ್ರು ಯಾರೋ ಫೋನಲ್ಲೇ ಕೇಳ್ಬಿಟ್ಟು, ಪಾಸ್ಟರ್ ಸಾರಿ ಬ್ಯುಸಿ ಆಗಿದ್ದೀರಿ, ಅರ್ಜೆಂಟ್ ಮಾತಾಡಬೇಕು ಆಮೇಲೆ ಅಂತ ಅಂತಾರೆ. ನಾನು ಕೆಲವು ಟೈಮ್ ಸಿಗೋದಿಲ್ಲ, ಒಂದೊಂದ್ಸತಿ ಬೇಜಾರಾಗ್ತದೆ. ನಮ್ಮ ಕೂಡ ಎಷ್ಟು ಫೋನ್ ಅಟೆಂಡ್ ಮಾಡ್ತೀವಿ, 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಮನಸ್ಸಾಗ್ತದೆ, ನಾವು ಬೇಜಾರಾಗ್ತೀವಿ. ಆದರೆ ದೇವರು ಬೇಜಾರಾಗೋದೇ ಇಲ್ಲ. ನೀನು 24/7 ಆತನ ಹತ್ರ ಹೆಲ್ಪ್ ಕೇಳು, ಆತ ನಿನಗೆ ಹೆಲ್ಪ್ ಮಾಡೋಕ್ಕೆ ಇದ್ದಾರೆ. ಇನ್ನು ಖುಷಿ ಆಗ್ತಾರೆ, ಸಂತೋಷ ಪಡ್ತಾರೆ. ಪ್ರತಿಯೊಂದು ಕಾರ್ಯಕ್ಕೂ ನನ್ನನ್ನೇ ಆದ್ಕೊಂಡಿರೋದ್ರಿಂದ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಪಾಸ್ಟರ್ ಸಾರಿ ಪಾಸ್ಟರ್ ಬಿಸಿ ಇದ್ದೀರಾ, ಸ್ವಲ್ಪ ಮಾತಾಡ್ಬೋದಾ ಅಂತ ನಮ್ಮ ಹತ್ರ ಕೇಳಿದ್ವಿ. ಆತನ ಹತ್ರ ಹಂಗಿಲ್ಲ. ನಾವು ಆತನ ಬಿಸಿ ಪಡಿಸ್ತಾನೆ ಇರಬೇಕು. ಮಾತಾಡ್ತಾ ನಮ್ಮ ಹತ್ರ ಆತನ ಮಾತಾಡ್ತಾ ನಮ್ಮ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿರತಕ್ಕದಾಗಿರ್ತದೆ. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಬಲಹೀನನು ನಾನು ಬಲಶಾಲಿ ಅಂತ ಹೇಳಲಿ. ಯಾಕಂದ್ರೆ ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನಾನೆಲ್ಲವನ್ನು ಮಾಡೋಕ್ಕೆ ಶಕ್ತನಾಗಿದ್ದೇನೆ. ಸೊ ಆತ್ಮದಿಂದ ಏನ್ ಮಾಡ್ಬೇಕು, ನಾವು ನಡೆಸಲ್ಪಡ್ತೇವೆ. ಮಾತ್ರ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಲಿಕ್ಕೆ ನಾವೇನಾಗ್ತೀವಿ, ನಾವು ಶಕ್ತರಾಗಿರ್ತೇವೆ. ಪ್ರಿಯರೇ, ನಾ ಇನ್ನೂ 2 ಸಂಗತಿ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಸೈತಾನೊಂದಿಗೆ ನಮಗೆ ಜಗಳ ಏನಿಲ್ಲ. ಯಾಕಂದ್ರೆ ಸೈತಾನನ ಯೇಸು ಸ್ವಾಮಿ ಶಿಲುಬೆ ಮೇಲೆ ಏನ್ ಮಾಡಿದ್ದಾರೆ, ಜಯಿಸಿದ್ದಾರೆ. ಎಲ್ಲ ಹೇಳಿ ಏನ್ ಮಾಡಿದ್ದಾರೆ, ಜಯಿಸಿದ್ದಾರೆ. ಬೈಬಲ್ ಹೇಳುತ್ತದೆ, ಕರ್ತನಿಗೆ ಏನಾಗ್ರಿ, ವಿಧೇಯರಾಗ್ರಿ. ಒಬಿಡಿಯಂಟ್ ಆಫ್ ಫೇತ್. ಅದರ ಅರ್ಥ ಏನಂದ್ರೆ, ಈಗ ಹೇಳಿದಂತ ವಾಕ್ಯಗಳನ್ನು ಅಂಗೀಕರಿಸ್ಕೊಂಡ್ರ ಆಗ ಒಬಿಡಿಯಂಟ್ ಆದ್ರಿ ಅಂತ ಅರ್ಥ. ಅದು ಓಲ್ಡ್ ಟೆಸ್ಟಮೆಂಟ್ ಒಬಿಡಿಯಂಟ್ ಬಂದು ದೇವರಾತ್ಮನ ಸಹಾಯ ಇಲ್ಲದೆ ಮಾಂಸದಲ್ಲಿ ನೀ ಕೈಕೊಂಡು ನಡಿಬೇಕು.
ನ್ಯೂ ಟೆಸ್ಟಮೆಂಟ್ ಅಲ್ಲಿ ಯೇಸು ಕ್ರಿಸ್ತು ಏನ್ ಮಾಡಿದ್ದಾರೋ ಅದನ್ನ ನಂಬಿಕೆಯಿಂದ ಅಂಗೀಕರಿಸ್ಕೋಬೇಕು. ಅದಕ್ಕೆ ಒಬಿಡಿಯಂಟ್ ಆಫ್ ಫೇತ್. ಈಗ ಹೇಳ್ತೀನಿ, ಕರ್ತನು ಇವತ್ತು ನಿಮ್ಮೊಂದಿಗೆ ಮಾತಾಡಿದ ವಿಚಾರಗಳನ್ನು ಏನ್ ಮಾಡ್ರಿ ನೀವು ನಂಬಿರಿ. ಸೈತಾನನ್ ಏನ್ ಮಾಡ್ರಿ ನೀವು ಜಗಳ ಮಾಡ್ರಿ. ಸರಿ, ಹೆಂಗೆ ಎದುರಿಸ್ತೀರಾ? ಹೆಂಗೆ ಎದುರಿಸ್ತೀರಾ? ಹೈ ಅಂತ ಎದುರಿಸಿದ್ರೆ ಅವನು ನಿಮ್ಮನ್ನು ಬಿಟ್ಟು ನಡ್ಕೊಂಡು ಹೋಗೋನು. ಏನ್ ಮಾಡೋನು? ಜೋರಾಗಿ ಹೇಳ್ರಿ, ಏನ್ ಮಾಡೋನು? ನೋಡಿದ್ರೆ ಎಷ್ಟು ಸಿಂಪಲ್, ಎಷ್ಟು ಸಿಂಪಲ್. ಈ ವಾಕ್ಯಕ್ಕೆ ವಿಧೇಯರಾಗ್ರಿ, ಅವನ ಎದುರಿಸ್ದಲ್ರಿ, ಅವನ್ ನಿಮ್ಮನ್ನು ಬಿಟ್ಟು ನಡ್ಕೊಂಡು ಕೂಡ ಹೋಗೋದಿಲ್ಲ, ಓಡಿ ಹೋಗತಕ್ಕಂಥದ್ದಾಗಿ. ನಿನ್ನ ಸಹಾಯಕನು 24 ನಿನ್ನ ಜೊತೆಲಿ ಇರ್ತಾರಪ್ಪ, ಅದನ್ನ ಬೇಜಾರಾಗೋದಿಲ್ಲ. ಪಾಸ್ ಆಗಿರೋ ನಾವು ಬೇಜಾರಾಗ್ಬಿಡ್ತೀವಿ. ಅಷ್ಟೇ ಮನೆಗೆ ಬನ್ನಿ, ಮನೆ ಪಾಸ್ಟರ್ ಬಂದ್ಬಿಟ್ರು, ಈ ತರ ಡ್ರೆಸ್ ಹಾಕೊಂಡ್ ಬಂದಿದ್ರೆ ಬೈದ್ಬಿಡ್ತೇವೆ. ಇದು ಚರ್ಚಿಂದ ಹಂಗೆ ದೇವದೂತ ತರ ಬಂದಿದ್ರು, ಹಂಗೆ ಬಚಾವಾದ್ರು. ಪ್ರಸಂಗ ಮಾಡಿ 15 ದಿವಸ ಆಯ್ತು ಮನೆ ಬಿಟ್ಟು. ಅಲ್ಲಿ ಅಲ್ಲಿ ಮಲಗಿ ಮಲಗಿ ಮಂಡೆ ಎಲ್ಲ ಬಿಸಿ ಆಗ್ಬಿಡೈತೆ. ಮನೆಗೆ ಹೋದ್ರೆ ಸಾಕಪ್ಪ, ಹೋಗಿ ಬಿದ್ಕೊಬೇಡ ಅಂದ್ರೆ ಬಂದ್ರು. ನಾವಿಬ್ಬರನ್ನ ಮಾಡಿ ತಗೊಂಡು ಹೋಗಿ ಎಲ್ಲ ಮಾಡಿ ಸಿಕ್ಸ್. ಅಲ್ಲಿ ಹೋದ್ರೆ ಬಜ್ಜುತ್ತೀನಿ, ಬೋಂಡಾತೀನಿ. ಬಾ ದೇವರೇ ಸ್ತೋತ್ರ. ಎಲ್ಲಿ ಸೈತಾನ ಆಗಿದ್ರೆ ನುಗ್ದ್ಬಿಟ್ಟು ಬಂದ್ಬಿಡ್ತಿದ್ದೆ. ಮನುಷ್ಯರು ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಂಡು ಹಾಕೊಂಡು ಬರಬೇಕು ಅಂತ ಪರಿಸ್ಥಿತಿ ನಮಗೆ ಬೇಜಾರಾಗ್ಬಿಡ್ತದೆ. ಅದು ಪರಿಶುದ್ಧಾತ್ಮ ಬೇಜಾರಾಗುವುದಿಲ್ಲ. ಯಾವಾಗ ಬೇಕಾದ್ರೂ ಆತನ ಸಹಾಯ ಕೇಳು, ಆತ ನಿನಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಈಗ ನಿನ್ ಸಹಾಯ ಕೇಳು, ನಿನ್ಗೆ ಇವಾಗ ಸಹಾಯ ಮಾಡ್ತಾರೆ. ಪಲ್ಟಿ ಹೊಡೆದು ಬಿಟ್ಟು ಕೂಡ ಸಹಾಯ ಕೇಳು, ಸಹಾಯ ಮಾಡ್ತಾರೆ. ನೀತಿವಂತನು 7 ಸತಿ ಬಿದ್ರು ಏನ್ ಮಾಡ್ತಾರೆ? ಕಾರಣ ಏನಂದ್ರೆ ಆತನ ನೆಬ್ಬಿಸುವ ಆತನ ನಂಬಿಕಸ್ಥನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮನುಷ್ಯನು ಬೇಜಾರಾಗ್ಬಿಡ್ಬೋದು, ದೇವರಾತ್ಮ ಬೇಜಾರಾಗೋದೇ ಇಲ್ಲ. ನಿನಗೆ ಸಹಾಯ ಮಾಡೋದಕ್ಕಾಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಆದ ಕಾರಣ ಸಹಾಯ ಮಾಡುವಾಗ ಇನ್ನೊಂದು ಸಂಗತಿ, ನಂಬುವವರಿಂದ ಆಗುವ ಸೂಚನೆಗಳೇ. ದೆವ್ವಗಳನ್ನೇನ್ ಮಾಡಿದ್ರಿ ನೀವು? ಮೊದಲು ಅಧಿಕಾರ ದೆವ್ವಗಳ ಮೇಲೆ ಕೊಡ್ತಾರೆ. ದೆವ್ವಗಳನ್ನ ಬಹುವಚನ ದೆವ್ವಗಳನ್ನ ಏನ್ ಮಾಡಿದ್ರಿ ನೀವು? ಓಡಿಸುವಿರ, ಮಾತಾಡುವಿರ. ಎಲ್ಲ ಕೂತ್ಕೊಂಡು ಮಾತಾಡ್ತೀರಿ. ಎಲ್ಲಿಂದ ಬಂದೆ, ಯಾಕೆ ಬಂದೆ, ನಿನ್ಗೇನು ಕೆಲಸ? ಅವನು ಸುಳ್ಳಿಗೆ ತಂದೆ ಅವನೇ ನಿಜ ಹೇಳ್ತಾರ. ಅವನು ಒಂದು ಬಂತು ನೋಡಿ, ಹೇಳ್ತು ನಾವು 1000 ಇತ್ತು ಅಂತ ಹೇಳ್ತು. ಅದನ್ನ ಹೇಳೋದು ನೀನು ನಂಬ್ತಿರ್ತೀಯ? ಇವನ್ ಪುಲ್ತಡಿಗೆ ಪೈಲ್ವಾನು 1000 ದವ ಐತು. ಈಗ ಸುಮ್ಮನೆ ಈಗ ಅಂದ ಹೋಯ್ತು. ಇವರು ಸೈತಾನ ಸ್ಪೆಷಲಿಸ್ಟ್ ಆಗ್ಬಿಡ್ತಾರೆ ಇವರು. ನೀನು ಸ್ಪೆಷಲಿಸ್ಟ್ ಬರೀ ನಂಬಿಕೆಯಿಂದ ದೆವ್ವಗಳು ಯಾರು ಓಡಿಸ್ಬೋದು? ಎಲ್ಲ ಯಾರಿಗೆಲ್ಲ ನಂಬಿಕೆ ಇದೆ ಆದ್ಮೇಲೆ ಖಂಡಿತ ನೀನು ದೆವ್ವ ಓಡಿಸ್ಬೋದು. ಆ ಪಾಸ್ ಹತ್ರ ಕರ್ಕೊಂಡು ಹೋಗೋಣ, ಈ ಪಾಸ್ ಹತ್ರ ಕರ್ಕೊಂಡು ಹೋಗೋಣ, ಆ ಸ್ಪೆಷಲಿಸ್ಟ್ ಕರ್ಕೊಂಡು ಹೋಗೋಣ ಅಲ್ಲ. ನಂಬುವವರಿಂದ ಆಗುವ ಸೂಚನೆಗಳು. ದೆವ್ವಗಳೇನಾಗ್ತದೆ? ಯೇಸು ತನ್ನ ಶಿಷ್ಯರನ್ನ ಹತ್ರಕ್ಕೆ ಕರೆದು ಮೊದಲು ಅವ್ರಿಗೆ ಕೊಡಲ್ಪಟ್ಟ ಅಧಿಕಾರ, ದೆವ್ವಗಳನ್ನ ಏನ್ ಮಾಡಿದ್ರಿ ನೀವು? ಓಡಿಸುವಿರಿ. ಯಾಕಂದ್ರೆ ಆ ದಿನದಲ್ಲಿ ಇವತ್ತುವರೆಗೂ ನಮ್ಮನ್ನೆಲ್ಲ ವಂಚಿಸಿ ಮೋಸ ಒಳಪಡಿಸಿದ ಅವನೇ. ಅವನು ಓಡಿಸುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರೆ ಕಣ್ಣಿನ ಇಚ್ಛೆ, ಬದುಕಬಲ್ಲ ಮಾಂಸದ ಇಚ್ಛೆಯನ್ನ ಪರಿಶುದ್ಧಾತ್ಮನ ಸಹಾಯದಿಂದ ಮಾತ್ರ ನಾವು ಅವನ್ನ ಎದುರಿಸಲಿಕ್ಕೆ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಓದ್ಕೊಳ್ಳೋಣ. 14ನೇ ವಚನ ಓದ್ಕೊಳ್ಳೋಣಪ್ಪ. 4:14. ತರುವಾಯ ಯೇಸು, ಇಲ್ಲ, ಇನ್ನೊಂದು ವಚನ ಹೇಳಕ್ ಇಷ್ಟಪಡ್ತೀನಿ. ರೋಮರ್ 8:14 ಓದ್ಕೊಳ್ಳೋಣ. ಯಾರ್ಯಾರು ದೇವರ ಆತ್ಮದಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು, ದೇವರ ಪುತ್ರರು ಎಂಬುದಾಗಿ ಹೇಳ್ತದೆ. ಸನ್ಸ್ ಆಫ್ ಗಾಡ್ ಎಂಬುದಾಗಿ ಹೇಳ್ತದೆ. அவர்கள் தேவனுடைய புத்திர என்னவார்கள், ಪುತ್ರರ ಕೇಳಿ ಎಲ್ಲ ಅವ್ರಿಗೆ ರಕ್ಷಣೆ ಹೊಂದಿದಾಗ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ. ಆದ್ರೆ ಆತ್ಮ ನಡೆಸಲ್ಪಡುವಾಗ ನಿನ್ ಪುತ್ರನಾಗುವ ಅಧಿಕಾರ. ಇದೆರಡಕ್ಕೂ ಮಧ್ಯದಲ್ಲಿ ನಾವೆಲ್ಲಿದ್ದೀವಿ ಅಂತ ನಮ್ಮನ್ನ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ, ನಾವು ಆತ್ಮದ ನಡೆಸಲ್ಪಡ್ತಾ ಮಾಡ್ತಾ ನಾವು ಮೆಚೂರ್ ಆಗ್ತೀವಿ.
ಮೆಚೂರ್ ಆಗುವಾಗ ನಾವು ಪುತ್ರರಾಗುವ ಅನುಭವ ಬಂದ್ಬಿಡ್ತದೆ. ಪುತ್ರರಿಗೂ ಮಗುಗೆ ಏನು ವ್ಯತ್ಯಾಸ ಅಂದರೆ, ಮಗು ಯಾವತ್ತು ದಾಸನಂತೆ ಇರ್ತದೆ, ಬೇಡ್ಕೋತದೆ. ಪುತ್ರರು ಬೇಡೋದಿಲ್ಲ, ಆಳ್ವಿಕೆ ಮಾಡತಕ್ಕಂಥವ್ರಾಗಿರ್ತಾರೆ, ರೈನ್ ಮಾಡ್ತಾರೆ. ಹಾಗಾಗಿ ಇವತ್ತು ವಿಶ್ವಾಸಿಗಳು ಭಾಳ ಹಳೇ ಪಾಸ್ಗಳಾಗಿದ್ರು ಕೂಡ, ಏನಪ್ಪ ಮಾಡಲಿ ಏಸಪ್ಪ, ಏನು ಮಾಡಿ ತಲೆನೇ ಓಡ್ತಾ ಇಲ್ಲ ಕಣಪ್ಪ, ದೇವರೇ ಅಂತಾರೆ. ದೇವ್ರು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳ, ಇನ್ನೂ ಎಷ್ಟು ದಿನ ನಾನು ನಿಮ್ಮನ್ನು ಸಹಿಸ್ಕೊಳ್ಳಿ, ಎಲ್ಲ ನಂಬಿಕೆ ಇಲ್ಲದ ಸಂತತಿಯೇ. ಏಸ ಬೈದ್ರಲ್ವಾ? ಯಾಕೆ ಬೈದ್ರು? ಯಾಕೆ ನೀವು ದೆವ್ವ ಓಡಿಸ್ಲಿಲ್ಲ? ಯಾಕೆ ಸಮುದ್ರಕ್ಕೂ ಇದಕ್ಕೂ ಭಯಪಟ್ರಿ? ಯಾಕೆ ಅಲೆಗಳಿಗೆ ಭಯಪಟ್ರಿ? ಸಮುದ್ರ ಮೇಲೆ ನಡೆಯಕ್ಕೆ ನೀನು ಯಾಕೆ ನನ್ನನ್ನು ಸಂದೇಹ ಪಟ್ಟೆ? ಬೈತಾನೆ ಇದ್ರು. ನೀನು ದೇವರೇ ಏಸಪ್ಪ ಇಷ್ಟೊಂದು ಕಷ್ಟ ಬಂದ್ಬಿಟ್ಟಿದಪ್ಪ ನನ್ನ ಹತ್ರ ಕೇಳಬೇಡ. ಅವುಗಳನ್ನ ಎದುರಿಸಲು ನಿಮ್ಮನ್ನು ಬಿಟ್ಟು ಏನು ಮಾಡ್ತದೆ? ಓಡಿ ಹೋಗ್ತದೆ. ಸೊ ನೀನು ಮಾಡ್ತಾ ಮಾಡ್ತಾ ನಿನ್ನ ಜೀವಿತದಲ್ಲಿ ಬರುವ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಏನಕ್ಕೆ ಮಾಡ್ತಂದ್ರೆ ನಿನ್ನನ್ನು ಪುತ್ರರನ್ನಾಗಿ ಮಾಡೋದಕ್ಕಾಗಿ ಬರ್ತದೆ. ನಾವು ಮಗು ಥರ ನಿಂತ್ಕೊಂಡು, ಬೇಡಪ್ಪ ನನಗೆ ಬಂದದ್ದು ಬೇರೆ ಯಾರಿಗೆ ಬರಬಾರ್ದು ದೇವ್ರೇ. ದೇವ್ರಿಗೆ ಬುದ್ಧಿ ಹೇಳ್ತಿದ್ದ ನೀನು, ನನಗೆ ಮಾತ್ರ ಹಿಂಗೆ ಬರ್ತೈತೆ ಕಣಪ್ಪ, ಅದು ಯಾಕೆ ಬರ್ತೈತೆ ಗೊತ್ತಿಲ್ಲ ಕಣಪ್ಪ. ಇವನು ಒಬ್ಬರಿಗೆ ಬಂದಂಗೆ ಬೇರೆ ಯಾರಿಗೂ ಬಲ್ದಿದ್ದಂಗೆ. ಅಯ್ಯ, ನಿನ್ನನ್ನು ಪುತ್ರರಾಗಿ ಮಾಡೋದಕ್ಕಾಗಿ ಬರುವಂಥದ್ದು. 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್. ಈಗ 2ನೇ ಕ್ಲಾಸ್ ಮಕ್ಕಳಿಗೆ SLC ಪರೀಕ್ಷೆ ಪೇಪರ್ ಕೊಡ್ತಾರ? ಇಲ್ಲ, 2ನೇ ಕ್ಲಾಸೇ ಕೊಡ್ತಾರೆ. ತ್ರಾಣಿಗೆ ಮೇಲೆ ಶೋಧನೆಗಳು ಬರೋದಿಲ್ಲ ನಿನಗೆ. ನಿನ್ನ ತ್ರಾಣಿಗೆ ತಕ್ಕ ಹಾಗೆ ನಿನ್ನ ಲೈಫಲ್ಲಿ ಪರಿಶುದ್ಧಾತ್ಮರು ಸಹಾಯ ಮಾಡಕ್ಕಿದ್ದಾರೆ ಜೊತೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನೀನು ಜಯಿಸ್ಕೊಂಡು ಬರ್ತಾ ಬರ್ತಾ ಮೆಚೂರ್ ಆಗ್ತಿ. ಕಾಪಿ ಹೊಡೆದು ಪ್ರಸಂಗ ಮಾಡೋದಕ್ಕೂ ಅನುಭವದಲ್ಲಿ ಜಯಿಸ್ಕೊಂಬಂದು ಪ್ರಸಂಗ ಮಾಡೋದು ಬಹಳ ವ್ಯತ್ಯಾಸ ಐತೆ. ಕಾಪಿ ಚೆಕ್ ಪಾಸ್ ಆಗಿ ಸ್ಕೂಲಲ್ಲಿ ನಾ ಮಾಡಿಸ್ಕೊಂಡು ಬಂದ್ಬಿಡ್ಬೋದು. ಅಲ್ಲಿ ಗೌರ್ಮೆಂಟ್ ಇದು ಏನಪ್ಪ ಕೆಲ್ಸಕ್ಕೆ ಹೋಗುವಾಗ ಅದು PUCಗೆ ಹೋದಾಗ ಫಿಲ್ಟರ್ ಆಗ್ತದೆ. ಮತ್ತೆ RS ಬರೀತಾನೆ ಇರ್ಬೇಕು ನಿನ್ನ ಕಾಲಲ್ಲ. ಅರ್ಥ ಐತ್ರಿ? ಅದಕ್ಕೆ ನಾನು ಹೇಳುವಂಥದ್ದು, ಆರಂಭದಲ್ಲೇ ಆತನ ಸಹಾಯದಿಂದ ಕಾಪಿ ಚಟ್ ಹೊಡ್ಕೊಳ್ಳೋಕ್ಕಿಂತ ಆತನ ಸಹಾಯದಿಂದ ನಾವು ಮೇಲೆ ಮೇಲೆ ಬರೋಣ. ಆಗ ನಮ್ಮ ಅನುಭವಕ್ಕೆ ತಕ್ಕಂತೆ, ನಮ್ಮ ಲೈಫಿಗೆ ತಕ್ಕಂತೆ ಪರಿಶುದ್ಧಾತ್ಮ ದೇವರು ನಮ್ಮನ್ನ ಅದ್ಭುತವಾಗಿ ನಡೆಸತಕ್ಕಂಥವರಾಗಿರ್ತಾರೆ. ಪೌಲನು ಇಂಥ ಮಿಸ್ಟೇಕ್ಗಳು ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಮಗುವಾಗಿದ್ದಾಗ ಮಗುವಾಗಿ ಯೋಚಿಸಿದೆ, ಮಗುವ ಹಾಗೆ ಮಾತಾಡದೆ, ಬೆಳೆದ ಮೇಲೆ ಅಂಥವುಗಳ ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ನಾವು ಬಿಟ್ಟು ಬಿಡಬೇಕಾದ ಕೆಲವು ಸಂಗತಿಗಳಿರ್ತದೆ. ಅದಾಗಿ ದಯಮಾಡಿ ಹೇಳ್ತೇನೆ, ನೀವೆಲ್ಲ ಆತ್ಮದಿಂದ ನಡೆಸಲ್ಪಡೋದು ದೇವ್ರ ಚಿತ್ತ. ನಾನು ಆತ್ಮದಿಂದ ನಡೆಸಲ್ಪಟ್ರೆ ಮಾತ್ರ ನಾನು ಪುತ್ರನಾಗೋದಕ್ಕೆ ಸಾಧ್ಯತೆ. ಮಾಂಸದಲ್ಲೇ ಡೀಲ್ ಮಾಡಿ, ಮಾಂಸದಲ್ಲೇ ಕೋಪಪಟ್ಟು, ಮಾಂಸದಲ್ಲೇ ಬೈದ್ಬಿಟ್ಟು, ಮಾಂಸದಲ್ಲೇ ಜಗಳ ಮಾಡಿ, ಮಾಂಸದಲ್ಲೇ ವರ್ತಿಸ್ಕೊಂಡು, ಮಾಂಸದಲ್ಲೇ ಮಾಡ್ಕೊಂಡಿದ್ರೆ ಇನ್ನು ಬೇಬಿಯಾಗೇ ಇರ್ತೀವಿ. ನಾವು ಸೈತಾನ ಆಗೋದಿಲ್ಲ, ಬೇಬಿಯಾಗಿರ್ತೀವಿ. ಆಗ ಬೇಬಿಯಾಗಿರತಕ್ಕಂಥವ್ರು ಯಾವಾಗಲೂ ಅವ್ರನ್ನ ಸಂತೈಸ್ತಾನೆ ಇರಬೇಕು. ಅಳಬೇಡಿ, ದೇವರಿದ್ದಾರೆ, ಭಯಪಡಬೇಡಿ, ದೇವರಿದ್ದಾರೆ. ಇದು ಚಾಕ್ಲೇಟು, ಇದು ಪೆಪರ್ಮೆಂಟು, ಇದು ಮಿಠಾಯಿ ತಗೋ ಅಂತ 35 ವರ್ಷಗಳಾಯಿತು ತಾಳ್ಮೆಯಾಗಿ ಹೇಳ್ತೀನಿ. ಇಲ್ಲಿಯವರೆಗೂ ಏನೆಲ್ಲ ನನ್ನ ಲೈಫಲ್ಲಿ ಒಬ್ಬರು ಬಂದು, ಬ್ರದರ್ ಇಲ್ಲ ಬ್ರದರ್, ಅದು ಬ್ರದರ್ ಇದು. ದಾವಿದನು ತನ್ನನ್ನು ತಾನೇ ಕರ್ತನಲ್ಲಿ ಬಲಪಡಿಸಿಕೊಂಡ. ಕರ್ತನಲ್ಲಿ ತನ್ನನ್ನು ತಾನೇ ಬಲಪಡಿಸಿಕೊಂಡ. ಕೆಲವರು ಚಾಡಿ ಹೇಳೋದು, ಯಾರು ನನ್ನ ಬಂದಿಲ್ಲ, ಯಾರು ನಮ್ಮನ್ನು ನೋಡಿಲ್ಲ, ಎಲ್ಲ ಕೈ ಬಿಟ್ಬಿಟ್ರಿ, ಹೆಂಗಂತ ಮತ್ತೊಬ್ಬರ ಮೇಲೆ ಕೋಪ ಪಡ್ತಿರ್ತಾರೆ. ನಮಗೆ ಯಾರು ಬೇಕಾಗಿಲ್ರಿ, ಈ ಲೋಕದಲ್ಲಿರೋಕ್ಕಿಂತ ನಮ್ಮಲ್ಲಿರೋ ದೊಡ್ಡವನಾಗಿದ್ದಾನ್ರಿ. ಯಾರು ಬಂದ್ರು ಏನ್ ಮಾಡಕ್ಕಾಯ್ತದೆ? ಹೇಳ್ತಾರೆ, ಮಾಡ್ತಾರೆ, ಆಮೇಲೆ ನಾನೇ ಮಾಡಿದೆ ಅವಾಗಲ್ಲೇ ನೀನು ಮಾಡಿದ್ದು ಸಾಕು, ತಗೊಳಪ್ಪ, ನೀನು ಮಾಡಿದಲ್ಲ ವಾಪಸ್ ತಗೊಂಡು ಹೋಗ್ಬಿಡಪ್ಪ ಅಂತ ಅನ್ನಿಸ್ಬಿಡ್ತದೆ. ದೇವ್ರು ಮಾಡುವಾಗ ನೀನು ಮೆಚೂರ್ ಆಗ್ತೀಯ. ಮನುಷ್ಯರು ಮಾಡುವಾಗ ನಾನೇ ಮಾಡಿದೆ ಅಂತ ಹೇಳ್ತಾನೆ. ದೇವ್ರು ಮಾಡೋದಕ್ಕೆ ಶಕ್ತನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದಯಮಾಡಿ ಹೇಳ್ತೀನಿ, ಮನುಷ್ಯರ ಮೇಲೆ ನಾವು ಆದ್ಕೊಳ್ಳೋಕ್ಕಿಂತ ದೇವ್ರ ಮೇಲೆ ಆದ್ಕೊಳ್ಳೋದು ಬಹಳ ಒಳ್ಳೇದು. ಯು ವಿಲ್ ಬಿಕಮ್ ಮೆಚೂರ್. ನಿನ್ನ ಮಾತುಗಳು ಮೆಚೂರ್ ಆಗಿರ್ತದೆ, ನಿನ್ನ ವಾಕ್ಯಗಳು ಮೆಚೂರ್ ಆಗಿರ್ತದೆ.
ನಿನ್ನ ಬೋಧನೆಗಳು ಮೆಚ್ಚೂರಾಗಿರ್ತದೆ. ಯಾಕೆ ನೀವು ತಿಳ್ಕೊಂಬಿಡ್ರಿ, ನಾನು ಒಬ್ಬರಿಗೆ ಆಗ್ತೈತೆ ಅಂತ ತಿಳ್ಕೊಂಬಿಡ್ರಿ. ಪ್ರತಿಯೊಬ್ಬರು ಕಥೆಗಳಿಗೆ ಬಿಹೈಂಡ್ ಎವ್ರಿ ಗ್ಲೋರಿ ದೇರ್ಸ್ ಅ ಸ್ಟೋರಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಮಹಿಮೆಗೆ ಹಿಂದೆ ಒಂದು ದೊಡ್ಡ ಕಥೆಗಳಿರ್ತದೆ. ಆ ಕಥೆಗಳನ್ನ ಕೆಲವು ಆ ಕಥೆ ಹೇಳ್ಬೇಕು ಅಂತಾನೆ ಆ ಕಥೆಗಳನ್ನ ಇಟ್ಕೊಂತಾರೆ. ಪ್ರಸಂಗದಲ್ಲಿ ಒಂದೊಂದು ಹಾಕೋದು ಚಡಕ್ ನಾಯಿ ಹಾಕ್ದಂಗೆ ಇಟ್ಕೊಳಕ್ಕೆ. ಕಥೆಗಳಿಂದ ವರ್ಕೌಟ್ ಆಗೋದಲ್ರಿ, ವಾಕ್ಯದಿಂದಲೇ ಕಾರ್ಯಗಳಾಗೋದು, ಆತ್ಮದಲ್ಲೇ ಕಾರ್ಯ ಆಗುವಂಥದ್ದು. ಎಮೋಷನ್ ಪಡ್ಸಕ್ಕೆ ಟ್ರೈ ಮಾಡಕ್ ಹೋಗ್ಬಿಡ್ರಿ. ಎಮೋಷನೇ ಸ್ಪಿರಿಚುವಲ್ ಮೆಚೂರ್ ಮಾಡ್ತದೆ. ಎಮೋಷನ್ ಹಾಳು ಮಾಡ್ತದೆ ಜನರನ್ನ. ನಗುವಂತೆ ಮಾಡ್ಬೋದು, ಅಳುವಂತೆ ಮಾಡ್ಬೋದು, ಕುಣಿಯುವಂತೆ ಮಾಡ್ಬೋದು. ವರ್ಕೌಟ್ ಆಗೋದಲ್ಲ, ಮುಗಿದ ಮೇಲೆ ಟಯರ್ಡ್ ಆಗ್ಬಿಡ್ತೀಯ. ಆದರೆ ವಾಕ್ಯದಿಂದ ಮಾಡುವಾಗ ಅವ್ರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಉಂಟಾಗತಕ್ಕಂಥದ್ದು. ಸೊ ವಿ ಹ್ಯಾವ್ ಟು ಲೆಡ್ ಬೈ ದ ಸ್ಪಿರಿಟ್. ಬೈಬಲಲ್ಲಿ ಗಲಾತ್ಯರು ಬರೆದ ಪತ್ರಿಕೆ, ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ ಎಲ್ಲ ಓದ್ ನೋಡ್ರಿ. ಅಲ್ಲಿ ಆತ್ಮನ ನಡೆಸಲ್ಪಡುವವರು ಅವ್ರು ಮೆಚ್ಚೂರಾಗಿರತಕ್ಕಂಥವ್ರಾಗಿರ್ತದೆ. ಮಾಂಸದ ಕ್ರಿಯೆಗಳು ಹೊರಾಂಗಣವಾಗಿದೆ. ಆತ್ಮದಿಂದ ಉಂಟಾಗುವಂಥದ್ದು ಫಲಗಳನ್ನು ಕೊಡತಕ್ಕದಾಗಿರ್ತದೆ. 9 ವಿಧವಾದ ಫಲ ಉಂಟಾಗತಕ್ಕದಾಗಿರ್ತದೆ. ಸೊ ಮಾಂಸದಂತೆ ನಾವು ನಡೆಯುವಾಗ ಮಾಂಸದ ಕ್ರಿಯೆಗಳನ್ನು ಜನರೆಲ್ಲರೂ ನೋಡುವಂತೆ ಆಗ್ತದೆ. ಆತ್ಮದಲ್ಲಿ ನಡೆಯುವಾಗ ಆತ್ಮನ ಫಲವು ನಮ್ಮ ಮೂಲಕವಾಗಿ ಮ್ಯಾನಿಫೆಸ್ಟೇಷನ್ ಆಗ್ತದೆ. ನೀನು ಯಾವುದ್ರಲ್ಲಿ ನಡೀತೀಯ ಅನ್ನೋದು ನಿನ್ನ ಮೂಲಕವಾಗಿ ಉಂಟಾಗತಕ್ಕ ಫ್ರೂಟಲ್ಲಿ ಗೊತ್ತಾಗ್ಬಿಡ್ತದೆ. ನೀನು ಎಷ್ಟು ನಿನ್ನ ನೀತಿ ಪಡಿಸ್ಕೊಳ್ಳೋದ್ರಿಂದ ಆಗೋದಿಲ್ಲ. ಬೈ ದ ಫ್ರೂಟ್, ಮರವನ್ನು ನೋಡಿ ಆ ಹಣ್ಣನ್ನು ನೋಡಿ ಆ ಮರವನ್ನು ಏನು ಮಾಡ್ಬೋದು, ಖಂಡಿತ ಒಳ್ಳೆ ಮರವ ಇದು ಕೆಟ್ಟ ಮರವ ಅಂತ ಅಲ್ವಾ. ಹಣ್ಣು ತಿಂದು ನೋಡುವಾಗ ಗೊತ್ತಾಗುತ್ತೆ. ನಿನ್ನ ಮಾಂಸದಿಂದ ಆತ್ಮಿಕ ಮ್ಯಾನಿಫೆಸ್ಟೇಷನ್ ಆಗ್ತದೋ, ಅಥವಾ ನಿನ್ನ ಮಾಂಸದ ಕೋಪ, ವೈರಾಗ್ಯ, ಹೊಟ್ಟೆ ಕಿಚ್ಚು, ಚಾಡಿ, ಶಾಪ, ನನ್ನ ಹಿಂಗೆ ಮಾಡಿದೆ, ಹಿಂಗೆ ನಿನ್ಗೇನು ಆಗ್ತದೆ ನೋಡು, ಏನು ನಾಶವಾಗಿ ಹೋಗ್ತೀಯ, ಇಂಥ ಕಾರ್ಯಗಳು ಬಂದರೆ ಪೊಕ್ಕ ಮಾಂಸದಲ್ಲಿ. ಮಾಂಸದ ಕ್ರಿಯೆಗಳು ಮರ್ಯಾದದಲ್ಲ, ಹೊರಾಂಗಣವಾಗಿದೆ. ಅದು ಯಾವುಗಳು? ಡ್ಯಾಶ್ 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 ಡ್ಯಾಶ್. ಆತ್ಮನ ಕ್ರಿಯೆಗಳು, ಆತ್ಮನ ಫಲವು ಪ್ರೀತಿ, ಸಮಾಧಾನ, ಕ್ಷಮೆ, ಇವುಗಳೆಲ್ಲವು. ಈಗ ನಾವು ಆತ್ಮಿಕ ಮನುಷ್ಯರ, ಮಾಂಸದವರ ನಾವು. ಆಗ ನಮ್ಮ ಮೂಲಕವಾಗಿ ಯಾವ ಫ್ರೂಟ್ ಮ್ಯಾನಿಫೆಸ್ಟೇಷನ್ ಆಗಬೇಕು? ಆತ್ಮನ. ನಾನು ನಿಮ್ಮನ್ನು ಆದುಕೊಂಡಿದ್ದೇನೆ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿಯೂ ಆ ಫಲ ಏನಾಗಬೇಕು? ನಿಲ್ಲುವಂಥದ್ದಾಗಿರೋದಕ್ಕಾಗಿ ತಂದೆಯನ್ನು ಏನು ಬೇಕಾದ್ರೂ ಬೇಡ್ಕೊಳ್ರಿ, ಏನು ಬೇಕಾದ್ರೂ ಬೇಡ್ಕೊಳ್ರಿ, ಆತ ನಿಮಗೆ ಕೊಡತ. ಸೊ ಇದು ತುಂಬಾ ಮುಖ್ಯ, ಆತ್ಮದಿಂದ ನಡೆಸಲ್ಪಡತಕ್ಕಂಥದ್ದು. ಯಾವ ಒಬ್ಬ ವ್ಯಕ್ತಿ ಆತ್ಮದಿಂದ ನಡೆಸಲ್ಪಡ್ತಾರೋ ಅವರಿಗೆ ಖಂಡಿತವಾಗಿ ಇನ್ನೊಂದು ಕಾದಿದೆ. ನನ್ನ ಸಮಯ ಮುಗಿದಿದೆ, ನಾಳೆ ನಾನು ಬೆಳಿಗ್ಗೆ ಹೇಳ್ತೇನೆ ಅದನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್, ಥ್ಯಾಂಕ್ ಯು ಜೀಸಸ್. ಆತನ ಕೃಪೆಗೂ ವಾಕ್ಯಕ್ಕೂ ನಿಮ್ಮನ್ನೆಲ್ಲರನ್ನು, ನನ್ನನ್ನು ಸೇರಿ ಯೇಸುವಿನ ನಾಮದಲ್ಲಿ ಸಮರ್ಪಣೆ ಮಾಡಿಕೊಳ್ತೇವೆ. ಆಮೆನ್. God bless you.